ಏನತ್ತೆ, ಎಲ್ಲಿಟ್ಟಿದ್ದೀರಾ ಆ ಚೀಲ? ಅಂದ್ರೆ ಏನೇ, ಎಲ್ರೂ ನನ್ನನ್ನ ತಪ್ಪು ತಿಳ್ಕೋಬೇಕು ಅಂತಾನೆ ನೀನ್ ಹೀಗೆ ಪ್ರಶ್ನೆ ಕೇಳ್ತಿದ್ಯಾ? ನನಗೇನೋ ಸಖಿ ತಗೊಂಡಿರ್ಬೋದು ಅಂತ ಅನುಮಾನ ಬರ್ತಿದೆ. ಕೇಳೋದಕ್ಕೆ ಅಡ್ರೆಸ್ಸೇ ಇಲ್ಲ. ಅವಳಿಗೆ ಹುಷಾರಿಲ್ಲ. ಯಾವಾಗ ಹುಷಾರಾಗಿದ್ಲು? ಥೈಲ್ಯಾಂಡ್ ಬೆಗ್ ತರ ಇರ್ತಾಳ ಅವಳು. ಕೇಳಿಸ್ಕೊಂಡ್ರೆ ಗಲಾಟೆ ಮಾಡ್ತಾಳೆ. ಆವಾಗ್ಲಾದ್ರೂ ಆ ಸುಬ್ಬಿ ನೋಡ್ಬೋದು ಅಂತ ಆತರ ಹೇಳ್ದೆ ಅತ್ತೆ. ಅಮ್ಮ ಕರೆದ್ಯಾ ಸುಮ್ಮನ? ನಿನ್ನ ನಾನ್ ಯಾಕೆ ಅಮ್ಮ ಅನ್ಲಿ? ಸೊಂಟ ನೋವು ಜಾಸ್ತಿ ಆಗಿ ಅಮ್ಮ ಅಂತ ಇದ್ದಾಳೆ ಇವಳು. ಪಾಪ ಕಣೋ, ಹಾಗೆ ನೋಡ್ಕೊಂಡಿರ್ತೀಯ? ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ಬೇಡ ಅಂತಾಳೆ ಬ್ರೋ. ಯಾಕೆ? ಹೋದ್ರೆ ಅಲ್ಲೆಲ್ಲ ಸ್ಕ್ಯಾನಿಂಗ್ಗಳನ್ನ ಮಾಡ್ತಾರೆ ಅಂತ ಭಯ ಪಡ್ತಾ ಇದ್ದಾಳೆ ಬ್ರೋ. ಮಾಡಿಸ್ಕೊಂಡ್ರೆ ಒಳ್ಳೇದೇ ಅಲ್ವಾ? ಬೇಡ. ಇಂಜೆಕ್ಷನ್ಗೆ ಭಯ ಪಡೋರ್ನ ನೋಡಿದೀನಿ, ಆದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ಕೆ ಯಾಕೆ ಭಯ ಪಡ್ಬೇಕು ಸುಮನಾ? ಅತ್ತೆ, ಕೆಲವು ಸ್ಕ್ಯಾನಿಂಗ್ ಇಂದ ತೊಂದರೆ ಆಗ್ಬೋದು. ಯಾರಿಗೆ? ಮಗುಗೆ. ಮಗುಗ? ಮಗು ಏ ಧಮಾಕ, ಅರ್ಥ ಇಲ್ದೆ ಏನೇನೋ ಮಾತಾಡಕ್ ಹೋಗ್ಬೇಡ. ಸುಮ್ಮಿ ನಂತರನೇ ಡಮ್ಮಿ. ನಾನು ವಿಕ್ರಾಂತನ ಚಿಕ್ಕ ಮಗು ಅಂದಂಗೆ ಸುಮನನ ಚಿಕ್ಕ ಮಗು ಅಂದೆ ಅಂತ ಅನ್ಕೊಳ್ಳಿ. ಓ, ಹಾಗೆ ಹೇಳಿದ್ಯಾ? ಸುಮ್ಮನಾಗಿ ಹೇಳಿದ್ಲಂತೆ ಮಗು ಅಂತ. ಅಮ್ಮ, ಹೇಯ್, ತುಂಬಾ ನೋವಾಗ್ತಿರ್ಬೇಕು. ಇಲ್ದೆ ಹೋದ್ರೆ ಅಷ್ಟೆಲ್ಲ ಒದ್ದಾಡೋದಿಲ್ಲ. ನೋವು ಕಡಿಮೆ ಆಗ್ಬೇಕು ಅಂದ್ರೆ ಅದು ವಿಶಾಲಾಕ್ಷಿ ದಯೆಯಿಂದನೇ ಆಗ್ಬೇಕೇನೋ ಅಂತ ಅನ್ನಿಸ್ತಿದೆ. ಅದ್ ಹೇಗೆ? ನನ್ ತಂಗಿ ಅವಳಿಗೆ ಹೇಳ್ಬಾರ್ದನ್ನೆಲ್ಲ ಹೇಳಿದ್ಲು. ಆ ಪರಮೇಶ್ವರನ್ ಭಕ್ತರಿಗೆ ಬೈದ್ರೆ ಹೀಗೆ ಅನುಭವಿಸೋ ಸ್ಥಿತಿ ಬರುತ್ತೆ. ಗ್ರೇಟ್. ಹೇಳ್ದಾಗೆ ವಿಶಾಲಾಕ್ಷಿಯಿಂದಲೇ ಇದೆಲ್ಲ ಸಾಧ್ಯ ಆಯ್ತು. ಆದ್ರೆ ನೀನೇನಪ್ಪ ಡಮಕನ್ ಥರ ನೀನು ಕೂಡ ಕೇಸರಿ ಬಟ್ಟೆ ಹಾಕೊಂಡ್ ಬಂದಿದ್ಯಾ? ಅಮ್ಮನವರ ಭಕ್ತರು ಎಷ್ಟಿಟ್ರು ಅಷ್ಟು ತಿನ್ನೋಷ್ಟು ಭಕ್ಷಕರು. ಅಂಬೋ ಶಿವಶಂಭೋ. ಸಾರಂಗ ತ್ರಿಶೂಲನ ಡಮರುಗಾನ ಯಾರು ತಗೊಂಡಿದ್ದಾರೋ ಅವ್ರನ್ನ ಕಣ್ಣಿಡಿಯೋ ಜವಾಬ್ದಾರಿ ನಿಮ್ದೆ. ನಮ್ಮನ್ನ ನಾವೇ ಹುಡ್ಕೋಬೇಕಾ ತಾಯಿ? ಡಮ್ಮೋ ಡಮ್ಮೋ, ಅಮ್ಮನ ಆಜ್ಞೆನ ಪಾಲಿಸು ನಂದೀಶ. ನಿಮ್ಮ ಆಜ್ಞೆ, ಬಾ ಹುಡ್ಕೋಣ. ಎಲ್ಲ ಗೊತ್ತಿರೋ ಹಾಗೆ ಹಾಗೆ ಹೊಟ್ಟೋದ್ನಲ್ಲ ಯಾಕೆ? ಬಾಬಾ, ನಡಿ ನಡಿ ನಡಿ. ಅಂಬೆ, ಕೋಣೆಯಿಂದ ಗುಟ್ಟನ್ ತಂದ್ವಿ. ನೀವ್ ಮಾಡಿದ ಕೆಲ್ಸದಿಂದ ಸುಮನಂಗ್ ಕೋಪ ಬರುತ್ತೆ ಅಲ್ವಾ? ಅವಳು ಮಾಡೋ ಕೆಲ್ಸದಿಂದ ಎಲ್ರಿಗೂ ಕೋಪ ಬರುತ್ತಲ್ವೇನಮ್ಮ? ನನ್ ತಂಗಿ ಏನ್ ಮಾಡಿದ್ಲು? ಇವ್ರಿಗೇನಾದ್ರೂ ಅಂದಿರ್ತಾಳೆ ಸುಮನ ಅನ್ನೋದಲ್ಲ, ಹೊಡೆದು ಬಾರಿಸ್ಬೇಕು. ಸುಮನ ಸುಮನ ಬಿಡಕ್ಕ. ಅವ್ರಿಗೆ ಯಾಕೆ ಹೊಡೆಯಕ್ ಹೋಗ್ತಿದ್ಯಾ? ಅದೆಲ್ಲ ನಿನ್ಗೆ ಯಾಕೆ, ಬಿಡು.
ಬಾಕ್ಸ್ ತಂದು ಟೀಪೈ ಮೇಲೆ ಇಟ್ಟಿದ್ದಾರೆ, ಏನೂ ಇಲ್ಲ ಅಂತಿದ್ಯಲ್ಲಮ್ಮ. ಟ್ಯಾಬ್ಲೆಟ್ಸ್ ಅನ್ಕೋತೀನಿ. ಯಜಮಾನ್ರೆ, ಅಯ್ಯೋ ಸುಮನಾ, ಸುಮನಾ, ಯಾಕೆ ಹಾಕ್ತಾ ಇಲ್ದೆ? ನನಗ್ ಸಂಬಂಧಪಟ್ಟಿದ್ ವಸ್ತುನ ಯಾರು ಮುಟ್ಬಾರ್ದು ಚಿಕ್ಕಮ್ಮ. ಕಳ್ರಿಗೆ ಭಯ ಇರುತ್ತಮ್ಮ. ಸುಮನಾ, ಆ ಬಾಕ್ಸ್ ನನಗೆ ಕೊಡು. ಕೊಡಲ್ಲ. ನಾನೇನು ಮಾಡಲ್ಲ. ನಾನೇನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಅಯ್ಯೋ, ಅಕ್ಕ ಬಿಡಕ್ಕ, ನಿನ್ಗೆ ಹೇಳ್ತಿರೋದು ಬಿಡಕ್ಕ. ಸುಮ್ಮನಿರು. ಅಕ್ಕ ತಗೋಬೇಡ. ಅಕ್ಕ ಪ್ಲೀಸ್ ತಗೋಬೇಡ, ಬಿಡಕ್ಕ. ಹೇಯ್, ಯಾಕೆ ಹಂಗಾಡ್ತೀಯ? ಹೇಳಿದ ತಕ್ಷಣ ಹಾಗೆ ಮಾಡ್ಬಿಡ್ತಾರಾ? ನೀನ್ ಬಿಡಕ್ಕ, ಬಿಡು. ಅಷ್ಟಕ್ಕೂ ಇಂಥವ್ರನ್ನ ಮನೆಯೊಳಗೆ ಬಿಟ್ಕೊಳ್ಳೋದೇ ದೊಡ್ಡ ತಪ್ಪು. ತಪ್ಪು ನೀನ್ ಮಾಡ್ತೀಯ ಸುಮ್ಮನ. ನಮಗನ್ ಬೇಡ. ನಾನೇನ್ ಮಾಡ್ದೆ? ಏನು ಅಂತ ಹೇಳ. ನೀನೇನು ಹೇಳ್ಬೇಡ ತಾಯಿ, ನಿನ್ ಕೈ ಮುಗಿತೀನಿ. ಹೋಗಿಲ್ಲಿಂದ. ಹೋಗ್ಬರ್ತೀನಮ್ಮ. ಅಪ್ಪ ಹೋಗ್ಬರ್ತೀನಿ. ಅವಳೇನೋ ಮಾತುಗಂದ್ರೆ ನೀನ್ ನಿಜವಾಗ್ಲೂ ಹೋಗ್ಬಿಡ್ತೀಯ ವಿಶಾಲಾಕ್ಷಿ? ನಾನೇನು ಅದಕ್ಕೋಸ್ಕರ ಹೋಗ್ತಿಲ್ಲಪ್ಪ. ಸುಮನ ನನಗೆ ಕೈ ಮುಗ್ದು ಹೋಗು ಅಂತ ಕೇಳಿದ್ಲಲ್ವಾ. ಪಾಪ ಶಿವ ನನ್ಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಾನೆ. ಶಿವರಾತ್ರಿ ಪೂಜೆನೂ ಇದೆ ಅಲ್ವಮ್ಮ? ಸ್ವಾಮಿಯ ಕಲ್ಯಾಣೋತ್ಸವನೂ ಇದೆಯಲ್ಲಮ್ಮ. ನೀವು ಕೂಡ ಹೊರಡಿ. ವಿಶಾಲಾಕ್ಷಿ ಚೀಲ ಸಿಗೋವರೆಗೂ ಅವ್ರು ಹೋಗಲ್ಲ. ಇಲ್ಲೇ ಹುಡುಕ್ತಾ ಇರಿ, ಟೈಮ್ ಗನ್ನ ಹಾಕ್ತಾರೆ. ಇರ್ಲಿ ಬಿಡೋವಲ್ಲ ಬಾ. ಇವರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅನ್ಸತ್ತೆ. ಹೋಗ್ಬರ್ತೀನಿ. ನೀವು ಹುಷಾರು. ಆಗ್ಲಿ ಆಗ್ಲಿ ತಾಯಿ. ತಾಯಿ. ಅವಳು ಬಂದಾಗೆಲ್ಲ ಮನೆ ದೊಡ್ಡ ಗಲಾಟೆ ಆಗತ್ತೆ. ಇಷ್ಟೊಂದ್ ಮಾತ್ರೆಗಳನ್ನ ಯಾಕೆ ತಗೋತಾ ಇದೀಯಾ ಅಂತ ಮೊದ್ಲು ನನಗೆ ಹೇಳು. ನೈನಿ ನಡಿ. ಹೇಳಕ್ ಬಿಡಿ ಯಜಮಾನ್ರೆ. ನೀನ್ ಬಾ ಬಾ ಹೋಗೋಣ. ಬಾ ಬಾ ಅಂತ ಹೇಳ್ತಿದ್ದೀನಲ್ಲ, ನಡಿ. ಸುಮ್ನಾ, ಏನ್ ಮಾಡ್ತಿದ್ಯಾ ನೀನು? ನನಗ್ ನಾನು ಒಳ್ಳೇದ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಉಳಿದವ್ರಿಗೆಲ್ಲ ಕೆಟ್ಟದ್ ಬಯಸ್ತಾ ಇದೀಯಾ ಅಂತ ಆಯ್ತಲ್ಲ. ಅರೆ, ಏನಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ.
ಸ್ವಲ್ಪ ಹೊತ್ತು ಸುಮ್ನಿರಲ್ಲ ಅಂತಿರಲ್ಲ ಅಕ್ಕ. ಹೊಡ್ತಿರೋದಕ್ಕೆ ಅವ್ರಿಗೆ ಎಚ್ಚರ ಆಗಿರ್ಬೋದು. ಅಯ್ಯೋ ನೈನಿ, ನಾನೇನ್ ಬ್ಯಾಟ್ ತಗೊಂಡ್ ಹೊಡೆದ್ನ, ಫೈಲಲ್ಲಿ ಹೊಡೆದೆ ತಾನೆ. ಆದ್ರೂ ಇರುವೆ ಸೈಜ್ ಅಷ್ಟು ಕೂಡ ನೋವಾಗಿಲ್ಲ ಅವ್ರಿಗೆ. ಹೇಗ್ ಮಲಗಿದ್ರು ನೋಡ್ದೆ ಅಲ್ವಾ? ಸರಿ ಅಕ್ಕ, ಮೊದ್ಲು ಫೈಲ್ ನೋಡಿ ಏನಿದ್ಯೋ ಏನೋ. ಸರಿ. ಏನಾಯ್ತು ಅಕ್ಕ? ನೈನಿ, ನಿನ್ ತಂಗಿ ಎಂತ ಕೆಲ್ಸ ಮಾಡಿದಾಳೆ? ಏನ್ ಮಾಡಿದಾಳೆ ಅಕ್ಕ? ಆ ಸಖಿ ದೊಡ್ಡ ಘನಕಾರ್ಯ ಮಾಡಿದಾಳೆ. ಏನ್ ಮಾಡಿದಾರೋ ನನ್ಗೂ ಅರ್ಥ ಆಗೋ ಹಾಗೆ ಹೇಳಕ್ಕ. ಸುಮನ ಗರ್ಭಕೋಶ ಇಲ್ದೇ ಇರೋದಕ್ಕೆ ಮಗು ಆಗಲ್ಲ ಅಂತ ಹೇಳಿದ್ರಲ್ವಾ? ಹೌದು. ಸಖಿ ಗರ್ಭಕೋಶ ತೆಗ್ದು ಸುಮನನ್ ಹೊಟ್ಟೆಲ್ ಹಾಕಿದ್ದಾರೆ. $2 ಕೋಟಿ ಅದಕ್ಕೆ ಖರ್ಚಾಗಿರೋದು. ಇದಕ್ಕೇನಾ ಯಜಮಾನ್ರ ಹತ್ರ 3 ಕೋಟಿ ಕೇಳಿತು? ಅವ್ರ ಹಾಸ್ಪಿಟಲಿಗೆ ಹೋಗೋ ದಿವ್ಸ ಆ ಸಖಿನ್ ತಪ್ಕೊಂಡಾಗ ಏನೋ ಗಟ್ಟಿಯಾಗಿ ಫೀಲ್ ಆಯ್ತು ಅಂತ ಹೇಳಿದ್ನಲ್ಲ, ನೆನ್ಪಿದ್ಯಾ? ದುಡ್ಡಿನ ಕಂತೆ ಅದು. ಯಾವ ಮಟ್ಟಕ್ಕೆ ಇಳಿದ್ಬಿಟ್ರು ನೋಡಿದ್ಯಾಕ? ಈಗ ಎಲ್ರನ್ನು ಕರ್ಸಿ ಅವ್ರು ಮಾಡಿರೋ ಘನಕಾರ್ಯನ ಹೇಳ್ಬಿಡೋಣ. ಅಕ್ಕ ಬೇಡಕ್ಕ. ಯಾಕೆ ನೈನಿ? ಹಾಗ್ ಮಾಡಿದ್ರೆ ಇದ್ರಿಂದ ನಿಮಗೆ ನಷ್ಟ ಅಂತ ತಿರುಗಿಸಿ ನಮ್ನೆ ಕೇಳ್ತಾರೆ. ಆ ಸಖಿ ಗರ್ಭಕೋಶ ಕೊಟ್ರೆ ಸುಮ್ನ ಆಸೆ ಎಲ್ಲ ನೆರವೇರ್ಬಿಡತ್ತಾ? ಅಷ್ಟಕ್ಕೂ ಅವಳು ಯಾರು? ನಮ್ ರಿಲೇಟಿವ್ ಅಲ್ಲ. ನನ್ ಗಂಡನ್ ಹಿಂದೆ ಮುಂದೆ ಸುತ್ತೋ ತಿರ್ಗಲ್ ತಿಪ್ಪಿ ಅವಳೊಬ್ಳು. ಆದ್ರೂ ಸರಿ, ಸಖಿ ಸುಮ್ಮನಾಗೆ ಅಭ್ಯಂತರ ಇಲ್ಲ ಅಂದ್ಮೇಲೆ ಮುಖ್ಯವಾಗಿ ಮಕ್ಕಳು ಆಗದೆ ಇರೋ ಪರಿಸ್ಥಿತಿ ಇರೋದಕ್ಕೆ ಹೀಗ್ ಮಾಡಿದ್ವಿ ಅಂತ ಹೇಳ್ತಾರೆ. ನಾವ್ ಎಷ್ಟೇ ಹೋರಾಡಿದ್ರು ಏನು ಪ್ರಯೋಜನ ಆಗಲ್ಲ. ಅವ್ರ ಶಾಂತಿ ಮುಹೂರ್ತನ ಇದಕ್ಕೆ ಇಡ್ಸಿದ್ದು ಅನ್ಸುತ್ತೆ ನೈನಿ. ನಾನು ಹುಡುಕ್ತಿದ್ದೀನಿ ಚಿಕ್ಕಮ್ಮ, ಸಿಕ್ತಿಲ್ಲ. ಫಸ್ಟ್ ಟೈಮ್ ಕೆಲಸ ಮಾಡಿದ್ರೆ ಫಲ ಸಿಗಲ್ಲ. ಸುಮನ, ಅಲ್ಲ ನೀನ್ ಯಾಕೆ ಹುಡುಕ್ತಾ ಇದೀಯಾ? ಆ ಚೀಲ ಏನಾದ್ರೂ ಸಿಕ್ಕಿದ್ರೆ ನಮ್ ಮನೇಲಿ ಬಿಟ್ಟಿಕೊಳ್ ತಿಂತಿರೋ ಅವ್ರನ್ನ ಕಳಿಸ್ಬೋದಲ್ವಾ? ಓ ಕರೆಕ್ಟ್. ನೀನು ಸಖಿಗೆ ಯಾವ ಚೀಲ ಕೊಟ್ಟು ಕಳಿಸ್ದೆ? ಕಾಣಿಸ್ತಾನೆ ಇಲ್ಲ. ಸಖಿನೇ ಸುಮ್ಮನಾಗೇನೋ ಕೊಟ್ಟಿದ್ದಾಳೆ ಅಕ್ಕ. ನೈನಿ ಅಕ್ಕ ಏನ್ ಹೀಗೆ ಹೇಳ್ತಿದ್ದಾಳೆ? ನನ್ಗೆ ಸಖಿ ಗರ್ಭಕೋಶ ಕೊಟ್ಟಿರೋ ವಿಷಯ ಗೊತ್ತಾಯ್ತಾ ಇವಳಿಗೆ? ಗೊತ್ತಿದ್ರೆ ಇವಳು ಸುಮ್ನಿರಲ್ವಲ್ಲ. ಈ ಚೀಲದ ಗಲಾಟೆ ಪಕ್ಕಕ್ಕಿಡಿ. ವಿಶಾಲ್ ಎಲ್ ಹೋದ? ಶಾಪಿಂಗ್ ಮಾಡ್ಕೊಂಡ್ ಬಂದೆ ಮಾಮ್. ನೀನ್ ಹೆಂಡ್ತಿನ್ ಕರ್ಕೊಂಡು ಹೋಗ್ದೆ ನೀನ್ ಒಬ್ನೇ ಹೋಗಿದ್ಯಾ ವಿಶ್? ಆಫೀಸಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ದಾರಿಲಿ ಬರ್ಬೇಕಾರೆ ಗಾಯತ್ರಿ ಗಾನವಿಗೆ ಬಂಗಾರದ ಬಳೆ, ಬದ್ರಿನಾಥ್ಗೆ ಬಂಗಾರದ ಚೈನ್ ತಗೊಂಡ್ಬಂದಿದ್ದೀನಿ. ಏನ್ ಸ್ಪೆಷಲ್ ವಿಶಾಲ? ವ್ಯಾಲೆಂಟೈನ್ಸ್ ಡೇ ಅಲ್ವಾ ಮಾವ? ಹೆಂಡ್ತಿನ್ ಪ್ರೀತಿಸದೆ ಹೋದ್ರು ಮಕ್ಳ ಮೇಲೆ ನೀವ್ ಚೆನ್ನಾಗ್ ಪ್ರೀತಿ ತೋರಿಸ್ತೀರಾ. ನೈನಿನ ವಿಶಾಲು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ನಮ್ಮ ಅಕ್ಕಂಗೋಸ್ಕರ ಪ್ರಾಣ ಕೊಡ್ತೀರಾ ಭಾವ? ವೈ ನಾಟ್? ಅಸ್ತು ದೇವತೆಗಳು ತಥಾಸ್ತು ಅಂದ್ರೆ ಸಾಕು, ವಿಶಾಲ್ ಪ್ರಾಣನೇ ಹೋಗ್ಬಿಡುತ್ತೆ. ಬಿಡ್ತು ಅನಿಯತ್ತೆ, ಹಾಗೆಲ್ಲ ಏನೇನೋ ಮಾತಾಡ್ಬೇಡಿ. ನಿನಗೆ ವಿಶಾಲ್ ಮೇಲೆ ಎಷ್ಟ್ ಪ್ರೀತಿದೆ ಅಂತ ತೋರ್ಸೋದಿಕ್ಕೆ ಹಾಗೆ ಹೇಳ್ದೆ. ಫೀಲ್ ಮಾಡ್ಕೋಬೇಡ ನೈನಿ. ಆದ್ರೂ ಅನ್ಕೊಂಡಿದ್ ಮಾತ್ರಕ್ಕೆ ನನ್ಗೇನು ಆಗಲ್ಲ ನೈನಿ. ನಮ್ಮ ಅಕ್ಕ ಅನ್ಕೊಂಡ್ರೆ ಮಾತ್ರ ಆಗತ್ತೆ. ಗಂಡಂಗ್ ದೀರ್ಘಾಯುಷ್ಯ ಇರ್ಲಿ ಅಂತ ಹೆಂಡತಿ ಯಾವಾಗ್ಲೂ ಬೇಡ್ಕೋತಾಳೆ ಸುಮ್ನ. ಅಷ್ಟೇ ಯಾಕೆ ಕೆಲ್ಸಕ್ ಬಾರ್ದೇ ಇರೋ ನನ್ ಗಂಡ ಚೆನ್ನಾಗಿರ್ಲಿ ಅಂತ ನಾನ್ ಬೇಡ್ಕೊಳಲ್ವಾ?
ನನ್ನಿಂದ ನಿನ್ಗೆ ಲಾಭ ಆಗಿದ್ಯಲ್ಲೇ ಬದ್ರಿನಾಥನ್ ಕೊಟ್ಟಿಲ್ವಾ? ಕೊಟ್ರಿ ಹಸ್ಬೆಂಡು. ಯಾವತ್ತಾದ್ರೂ ಅವನ್ಗೋಸ್ಕರ ಅಂತ ಏನಾದ್ರೂ ತಂದಿದ್ದೀರಾ? ಹೋಗ್ಲಿ ಖರ್ಚು. ನಾನೇ ತಗೊಳಲ್ಲ. ಎಚ್ಚಿ, ಹ? ಎಲ್ರ ಮುಂದೆ ಮರ್ಯಾದೆ ತಕ್ಕೋತಿದ್ಯಲ್ಲೋ. ನೀವೇ ಅಲ್ವಾ ಹೇಳಿದ್ದು ನಿಜನ ನಿರ್ಭಯವಾಗಿ ಮಾತಾಡ್ಬೇಕು ಅಂತ. ನಿಮ್ಮಮ್ಮನೇ ಕೊನೆ ಸೊಸೆ ಆಗಿರೋ ಸುಮ್ಮನಂಗ್ ಹೇಳಿದ್ರೆ ಒಳ್ಳೇದು, ನಿಜ ಮುಚ್ಚಿಡ್ಬಾರ್ದು ಅಂತ. ಅಂದ್ರೆ ನೀವ್ ಮಾಡಿರೋ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗ್ಲಿ ಅಂತ ಯಾವ ದೇವ್ರೋ ಮನೆಗ್ ಬರೋ ಅವಶ್ಯಕತೆ ಇಲ್ಲ. ನಿಮ್ ಟೈಮ್ ಹತ್ರ ಬರ್ತಿರೋದ್ರಿಂದ ಹೀಗೆಲ್ಲ ಆಗ್ತಿದೆ ಅನ್ಸ್ತಿದೆ. ನಿಧಾನವಾಗಿ ಯೋಚನೆ ಮಾಡಿ, ಸರಿನಾ? ಗಾಯತ್ರಿ, ಎಲ್ರಿಗೂ ಬಾಯ್ ಹೇಳಮ್ಮ. ಗುಡ್ ಬೈ ಹೇಳ್ಬೇಕು ಅನ್ಸಿದ್ರೆ ಹೇಳ್ಬಿಡಮ್ಮ. ಏಯ್ ಹೋಗೆ, ನೀನು ಹಚ್ಚಿದ್ ಸಾಕು, ಹೋಗ್. ಇಲ್ಲೇ ಕುತ್ಕೊಂಡು ಅವ್ರ ಸೇವೆ ಮಾಡೋದಕ್ಕೆ ನಿಮ್ಮಮ್ಮ ಏನಾದ್ರೂ ತ್ರಿಪುರ ಸುಂದರಿನಾ? ಹೋಗೋಣ ಬಾ ನೈನಿ. ಏಯ್, ನಯನಿ ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡ್ಬೇಕು. ಗಾಯತ್ರಕ್ಕ ಮನೆಗ್ ಬರ್ದೇ ಇದ್ರೂನು ಹೀಗ್ಯಾಕ್ ಆಗ್ತಾ ಇದೆ? ನನ್ಗಿನ್ನೊಂದು ಡೌಟು ಮಾಮ್. ಮನೇಲಿರೋ ಗಂಡಸ್ಗೆ ಪ್ರಾಣಾಪಾಯ ಅಂತ ಸುಳ್ಳು ಹೇಳಿರ್ಬೋದಲ್ವಾ ನೈನಿ? ನಿಮ್ಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಹುಷಾರಾಗ್ಬಿಡ್ತೀರಾ ಅಂತಾನೇನೋ. ಕಾಣಿಸ್ಲಿಲ್ಲ. ಇಷ್ಟೊತ್ತಲ್ಲಿ ಇದನ್ ಹಾಕೊಂಡ್ರೆ ನೋಡ್ಬೇಕು ಅಂದ್ರೂ ಕಾಣಿಸಲ್ಲ. ಸ್ಟೈಲ್ಗೆ ಹಾಕಿದ್ದೆ, ಏನೂ ಕಾಣಿಸ್ಲಿಲ್ಲ. ಹೇಳು ಪಾಮು. ನಿನ್ನ ಫಸ್ಟ್ ಟೈಮ್ ನೋಡಿದ ತಕ್ಷಣ ನನ್ ಜನ್ಮ ಪಾವನ ಆಯ್ತು ಅನ್ಕೊಂಡಿದ್ದೆ ಡಮ್ಮೋ. ಇದಕ್ಕೇನು 50 ವರ್ಷದಿಂದ ಹುಟ್ಟಿದ್ ನನಗೆ ಪಾವನ ಮೂರ್ತಿ ಅಂತ ಹೆಸರಿಟ್ಟಿದ್ದಾರೇನೋ. ಅರ್ಧ ಜೀವನ ಕಳ್ದು ಒಣಗೋಗಿರೋ ಆಲೂಗಡ್ಡೆ ತರ ಇದ್ದಾನೆ ನನ್ ಗಂಡ. ಈಗಿದೆಲ್ಲ ಬೇಕಾ? ಇಷ್ಟಕ್ಕೂ ಏನ್ ವಿಷಯ? ಲವ್, ಪ್ರೀತಿ, ಪ್ರಣಯ, ಆಮೇಲೇನು? ಹೇಳು ಮಾನವ. ಹೇಳ್ದೆ ಬಿಡಲ್ಲ, ಈಗ್ಲೇ ಹೇಳ್ತೀನಿ. ಯಾಕೆಂದ್ರೆ ಟುಡೇ ವ್ಯಾಲೆಂಟೈನ್ಸ್ ಡೇ. ಐ ಲವ್ ಯು ಡಮ್ಮು. ಇದು ಗುಲಾಬಿ ಹೂವು, ಇದು ನನ್ನ ಲವ್. ಡಮ್ಮು ಡಮ್ಮು ಅಂದ್ರೆ ನನ್ನ ಲವ್ನ ನೀನ್ ಎಕ್ಸೆಪ್ಟ್ ಮಾಡ್ಬಿಟ್ಯಾ? ಬಲ್ಲೆ 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 ಬಲ್ಲೆ. ಡಮ್ಮು ಡಮ್ಮ. ಡಮ್ಮು ಡಮ್ಮು. ಬಲ್ಲೆ ಬಲ್ಲೆ ಬಲ್ಲೆ. ಏನಾಯ್ತು ಡಮ್ಮು? ನೀನಾ ಡಮ್ಮು ಹೊರಟೋದ್ನಾ? ಇವತ್ತು ನೀವು ಐ ಲವ್ ಯು ಅಂತ ಹೇಳ್ಬೇಕು ಅಂತಂದ್ರೆ ನನಗ್ ಹೇಳೋದನ್ನ ಬಿಟ್ಟು ಬೇರೆಯವ್ರಿಗೆ ಹೇಳ್ತಾ ಇದೀರಲ್ರಿ. ಸಾರ ಬೇರೆ, ಸಂಸಾರ ಬೇರೆ. ನೀನ್ ಹತ್ರ ನಿನ್ ಕಣ್ವರ್ಸಕ್ಕೆ ನಾನು ಸ್ಟೂಲ್ ಹತ್ಬೇಕು. ನಿಮ್ ಸಂತೋಷನೇ ನನ್ ಸಂತೋಷ ಯಜಮಾನ್ರೆ. ನೀವಿಬ್ರು ಸಂತೋಷವಾಗಿ ಇರ್ತೀರಾ ಅಕ್ಕ, ಆದ್ರೆ ನಾನೇ ನಿಮ್ಮಿಬ್ರನ್ನ ನೋಡಿ ಹೊಟ್ಟೆ ಉರ್ಕೋಬೇಕು. ಈ ಸ್ಪೆಷಲ್ ದಿನ ನಾನೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಅದೇನು ಅಂತ ಹೇಳು? ನೀವ್ ಏನ್ ಮಾಡಿದ್ರು ಒಳ್ಳೇದೇ ಮಾಡ್ತೀರಾ. ನೀವ್ ಹೇಳ್ತಾ ಇದ್ರು ಪರವಾಗಿಲ್ಲ ಯಜಮಾನ್ರೆ. ಹಾಗಾದ್ರೆ ಹೇಳಲ್ಲ, ಬಟ್ ತೋರಿಸ್ತೀನಿ. ಏನದು? ಪ್ರೀತಿ. ನನ್ ಮೇಲ? ನಿನ್ ಮೇಲೆ ಪ್ರೀತಿ ತೋರಿಸೋದಕ್ಕೆ ನನಗೆ ಸಮಯ ಸಂದರ್ಭದ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ ಮೆಂಟಲ್? ಪ್ರೀತಿನ ಕೊಡ್ತಿದ್ದೀನಿ, ಆದ್ರೆ ನಿನ್ ಮೇಲಿನ ಪ್ರೀತಿಯಿಂದ ಅಲ್ಲ. ತಗೋ. ನಮ್ಮ ಅಕ್ಕಂಗೇನ್ ತಲೆ ಕೆಟ್ಟಿದ್ಯಾ? ಅವಳಿಗೆ ಪ್ರೀತಿಯಿಂದ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ನಗ್ತಿದ್ದಾಳಲ್ಲ. ಅಷ್ಟೇ ಬಿಡು, ಇಷ್ಟಪಟ್ಟವರು ಹೊಡೆದ್ರು ಚೆನ್ನಾಗಿರತ್ತಂತೆ.
ಇದ್ ಯಾವ ಪೇಪರ್ಸ್ ಯಜಮಾನ್ರೆ? 25 ಕೋಟಿ ಬೆಲೆ ಬಾಳುವಂತ ಪೇಪರ್ಸ್. ನನ್ಗಲ್ಲ ಅಂತ ನನ್ ಕೈಗೆ ಯಾಕೆ ಕೊಟ್ರಿ? ನೋಡಿದ್ರೆ ನಿನಗೆ ಗೊತ್ತಾಗತ್ತಾ? ಪರವಾಗಿಲ್ಲ, ನೀವೇ ಹೇಳಿ. ಸದ್ಯಕ್ಕೆ ನನ್ನ ತಮ್ಮ ವಿಕ್ರಾಂತ್ ಮೇಲೆ ನನಗಿರೋ ಪ್ರೀತಿಗೆ ನಾನು ಇಷ್ಟನ್ನು ಕೊಡಬಲ್ಲೆ. ನನ್ನ ಪ್ರಾಣಕ್ಕೆ ವ್ಯಾಲ್ಯೂ ಇಷ್ಟೇ ಅಂತ ಅನ್ಕೊಂಡ್ರು ನಾನು ಫೀಲ್ ಆಗೋದಿಲ್ಲ. ಯಾಕೆ ಹಾಗೆ ಮಾತಾಡ್ತೀರಾ ಯಜಮಾನ್ರೆ? ಹೌದು ನೈನಿ, ವಿಕ್ರಾಂತ್ ಸುಮನಗೆ ಮಕ್ಕಳಿಲ್ದೇ ಇರೋದ್ರಿಂದ ಅವ್ರ ಆಸ್ತಿನೂ ನಮಗೆ ಕೊಟ್ಟಿದ್ದಾರೆ. ನಾವು 3 ಕೋಟಿ ಮಾತ್ರ ಕೊಟ್ಟಿದ್ದೀವಿ. ಅದು ಅವ್ರಿಗೆ ಸಾಲುತ್ತಾ ಹೇಳು? ಹಾಗಂತ ನಮ್ಮ ಆಸ್ತಿಲಿ ಅರ್ಧ ತಗೋ ಅಂತಂದ್ರೆ ವಿಕ್ರಾಂತ್ ಸ್ವಾಭಿಮಾನ ಅಡ್ಡ ಬರುತ್ತೆ. ಸುಮನನು ನೆಗ್ಲಿಜೆಂಟ್ ಆಗ್ಬಿಡ್ತಾಳೆ ಅಂತ ನೀನೇ ಹೇಳ್ದೆ. ಅದಕ್ಕೆ ನನ್ನ ಹೆಸರ ಮೇಲೆ 25 ಕೋಟಿ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ನಾಮಿನಿಯಾಗಿ ನಿನ್ನ ಹೆಸರು ಬರಲಿಲ್ಲ, ವಿಕ್ರಾಂತ್ ಹೆಸರು ಬರೆದಿದ್ದೀನಿ. ನನಗೇನಾದರೂ ಆದರೆ ನನ್ನ ತಮ್ಮನಿಗೆ 25 ಕೋಟಿ ಸಿಗತ್ತೆ. ಆದ್ರೆ ಇವಾಗ ಇನ್ಶೂರೆನ್ಸ್ ಮಾಡಿಸೋ ಅವಶ್ಯಕತೆ ಏನಿತ್ತು ಯಜಮಾನ್ರೆ? ಇಲ್ಲ, ಆದರೆ ಯಾಕೋ ನನ್ನ 6th ಸೆನ್ಸ್ ನನ್ನ ಮನಸ್ಸಿಗೆ ಹೇಳ್ತಿದೆ. ನೀನು ಹೇಳಿದಾಗೆ ಈ ಮನೇಲೊಬ್ರು ಗಂಡಸರಿಗೆ ಪ್ರಾಣಗಂಡ ಬರ್ಬೋದು. ಅದು ನನಗೆ ಆಗಿರ್ಬೋದು. ಯಜಮಾನ್ರೆ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಸರಿ, ಹೊರಡು. ಓಕೆ ಮೇಡಮ್. ಸುಮನ, ಸಖಿ ಹೆಸರಲ್ಲಿ ಆರ್ಡರ್ ಬಂದಿದ್ರೆ ಅಲ್ಲ ನನಗೆ ಅಂತ ಪಾರ್ಸಲ್ನ ನೀನು ಯಾಕೆ ತಗೊಂಡೆ? ಅವಳಿಲ್ಲ ಇಲ್ಲ ಅಲ್ವಾ ಬಾವಾ, ನನಗ್ ತಗೊಳಕ್ ಹೇಳಿದಾಳೆ. ಅಂದ್ರೆ ನನ್ಗೆ ಕೊಡು, ಸಖಿ ಬಂದಿದ್ದ ಕೊಟ್ಬಿಡ್ತೀನಿ. ಇದ್ ನಿಮ್ಗೆ ಕೊಡುವಂತದಲ್ಲ. ಅದಕ್ಕೆ ಅಲ್ವಾ ನನ್ ಗಂಡ ಕೇಳಿದ್ದು. ಹೇಯ್, ಕೊಟ್ರೆ ಹೆಂಗಿರುತ್ತೆ ಗೊತ್ತಾ? ಹೋಗ್ಲಿ, ನನಗ್ ಕೊಡು ಸುಮ್ಮನ. ನನಗೆ ನನಗೆ ಅಂತ ಹೀಗೆ ಕೇಳ್ತಿದ್ದೀರಲ್ಲ, ಇದೇನಾದ್ರೂ ಸ್ವೀಟಾ? ವಿಷ ವಿಷ ವಿಷ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಅದು ವಿಷ ಅನ್ನೋ ಹಾಗೆ ಯಾರು ಮುಟ್ಬಾರ್ದು ಅಂತ ಸುಮ್ನ ಹೇಳ್ತಿದ್ದಾಳಲ್ಲ. ಅದಕ್ಕೆ ನಾವು ಅದನ್ನ ವಿಷ ಅಂತ ಹೇಳಿದ್ವಲ್ಲ. ವಿಷ ಬೇರೆ ಅಲ್ವಾ? ಅದು ಬೇರೆ, ಇದು ಅದಾಗಿರ್ಬೋದಲ್ಲ. ಒಂದಕ್ಕೊಂದು ಅರ್ಥನೇ ಇರಲ್ಲ ನಿಮ್ ಮಾತುಗಳಲ್ಲಿ. ಸುಮ್ಮನ, ಆ ಕವರ್ ನಿಲ್ಕೊಡು. ಆ ಸಖಿ ಏನ್ ಕಳ್ಸಿದಾಳೆ ಅಂತ ನಾನು ನೋಡ್ಬೇಕು. ನಾನು ಇದನ್ನ ಓಪನ್ ಮಾಡಿದ್ರೆ ಅವಳ ಮುಂದೆ ಚೀಪ್ ಆಗ್ಬಿಡ್ತೀನಿ. ನನಗಿರೋ ಮರ್ಯಾದೆನು ಕಳಿಬೇಡಕ್ಕ. ಮರ್ಯಾದೆಗಿಂತ ಪ್ರಾಣ ಮುಖ್ಯ. ಇಲ್ಲ ಅಂತ ಯಾರು ಹೇಳಿದ್ದು? ಅಪ್ಪ, ನಿಲ್ಸಿ ನಿಮ್ ಜಗಳ. ಸುಮನಾ, ನೀನ್ ಹೋಗು. ನಯನಿ, ನಿನ್ ತಂಗಿ ಮೇಲೆ ಸ್ವಲ್ಪನೂ ದಯೆ ತೋರ್ಸಲ್ವಾ ನೀನು? ಹೇಗಿದೆಯಾ ಅಂತ ಕೇಳೋದನ್ನು ತಪ್ಪಾಗಿ ತಿಳ್ಕೊಳ್ಳೋ ಅಂತ ದಿನದಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳೋದು ಇನ್ನೂ ದೊಡ್ಡ ತಪ್ಪು ತರ ಕೇಳುತ್ತೆ. ಬಿಟ್ಟಕ್ಕ. ನೈನಿ, ಆ ಔಷಧಿ ಇರ್ಬೇಕೇನೋ. ಆ ಔಷಧಿ ಅಂದ್ರೆ ಏನೇ? ನಿಮಗ್ ಗೊತ್ತಿಲ್ಲ ಬಿಡಿ ಆಂಟಿ, ನಮಗ್ ಗೊತ್ತು. ಮೀಟು ನೈನಿ. ಪರ್ಸನಾಲಿಟಿ ಕಡಿಮೆನೇ ಇದೆ, ಆದ್ರೆ ಸೆರ್ಗನ್ ಸೊಂಟಕ್ ಸಿಗಿಸ್ಕೊಂಡೆ ಅಂದ್ರೆ ಆ ಯಮನ್ ಜೊತೆನೂ ಫೈಟ್ ಮಾಡ್ತೀನಿ. ಹಾಕಿ, ಖೋ-ಖೋ, ಕ್ರಿಕೆಟ್ ಯಾವ್ದಾದ್ರೂ ಸರಿ, ಎಲ್ಲಾದ್ರೂ ಸರಿ. ಕಾಮಿಡಿಯಾಗಿ ಹೇಳ್ತಿದೀನಿ ಅಂತ ಅನ್ಕೋಬಾರ್ದು, ಸೀರಿಯಸ್. ನಮ್ ನೈನಿ ಕುಂಕುಮಕ್ಕೆ ಕುಂತು ತಂದಿರೋ ಗಂಡಾಂತರಕ್ಕೆ
ನಾನೊಂದ್ ಗತಿ ಕಾಣಿಸ್ತೀನಿ. ಕರೆಕ್ಟ್ ಅದ್ಗೆ ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ, ಮುಖ್ಯವಾಗಿ ನನಗೆ ಸಹಾಯ ಮಾಡಕ್ ಬಿಡಿ. ಯಾಕೆ ಅಂದ್ರೆ ಪಾಪ ಗಾನವಿ ವಿಷಯದಲ್ಲಿ ನಾನು ನಿಮಗೆ ಮಾಡಿರೋ ದ್ರೋಹಕ್ಕೆ ನನಗೆ ಎಂತ ದೊಡ್ಡ ಶಿಕ್ಷೆ ಕೊಟ್ರು ತಪ್ಪೇ ಇಲ್ಲ. ಆದ್ರೂ ನೀವು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಟ್ರಿ. ಈ ತರ ಹೆಲ್ಪ್ ಮಾಡಿ ನನ್ನ ಪಾಪದ ಭಾರನ ಸ್ವಲ್ಪ ತಗ್ಗಿಸ್ಕೊಳಕ್ ಬಿಡಿ ಪ್ಲೀಸ್ ಪ್ಲೀಸ್. ಅದ್ಗೆ ಪ್ಲೀಸ್ ನೈನಿ, ಪ್ಲಾನ್ ಏನು ಅಂತ ಹೇಳು, ನಾವ್ ಇಂಪ್ಲಿಮೆಂಟ್ ಮಾಡ್ತೀವಿ. ನಿಮಗ್ ಯಾಕೆ ಸುಮ್ನೆ ತೊಂದರೆ ಕೊಡೋದು ಅಂತ. ಅಬ್ಬಾ ಏನ್ ನೈನಿ, ನಮ್ ಪ್ರಾಣಕ್ಕೆ ಏನಾದ್ರೂ ಕುತ್ ಬರತ್ತೆ ಅಂತ ಹೇಳ್ತೀಯಾ? ಅದನ್ನ ಯಾರಾದ್ರೂ ನಂಬ್ತಾರಾ? ಹಾಗಲ್ಲ ಅಕ್ಕ, ಏನಾದ್ರೂ ಆದ್ರೆ ಬದ್ರಿನಾಥ. ನಾನ್ ಹೋದ್ರೆ ನೀನಿದ್ಯಾ? ನನ್ ಬಾಣನ ನನ್ಗಿಂತ ತುಂಬಾ ಚೆನ್ನಾಗಿ ನೋಡ್ಕೋತೀಯ. ನಾನ್ ಸತ್ರೆ ಸುಮ್ನನ್ ಕೊಬ್ಬು ಬೆಳಿದೇ ಇದ್ರು ಮೈ ಮೇಲಿರೋ ಬಂಗಾರ ತೂಕ ಆದ್ರೂ ಕಡಿಮೆ ಆಗತ್ತದ್ಗೆ. ಹಾಗೆಲ್ಲ ಅನ್ಬೇಡಿ ವಿಕ್ರಾಂತ್ ಅವ್ರೆ, ನಿಮ್ಮಿಬ್ರಿಗೂ ಏನೂ ಆಗ್ಬಾರ್ದು. ಯಜಮಾನ್ರನ್ನ ಅಪಾಯದಿಂದ ಪಾರ್ ಮಾಡ್ಬೇಕು. ಸ್ಮಾಲ್ ಡೌಟ್, ಅಪಾಯ ಹೇಗಾಗುತ್ತೆ? ನಮ್ಮಲ್ಲೇ ಒಬ್ರು ಈಗ ಶತ್ರು ಆಗಿದ್ದಾರೆ. ಯಾರು ಅದ್ಗೆ? ಸುಮನ ಅಂತ ಹೇಳಿದ್ರೆ ಅವಳ ಮೇಲೆ ಸಿಟ್ಟು ಬಂದು ಇವ್ರೇನ್ ಮಾಡಕ್ಕೂ ಹೇಸಲ್ಲ. ಹೇಳ್ದೆ ಈ ಸಮಸ್ಯೆಯಿಂದ ಆಚೆ ಬರ್ಬೇಕು. ಹೇಳು ನೈನಿ. ನನ್ಗೂ ಸ್ಪಷ್ಟವಾಗಿ ಗೊತ್ತಿಲ್ಲ ಅಕ್ಕ, ಆದ್ರೆ ಇವತ್ ರಾತ್ರಿನೇ ನಾವ್ ಅನ್ಕೊಂಡಿದ್ದೆಲ್ಲ ಸಾಧಿಸ್ಬೇಕು. ಡನ್. ಪ್ಲಾನ್ ಏನು ಅಂತ ಹೇಳು. ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಕೆಲ್ಸ? ನಿಮ್ ತಲೆ ಚಿಕ್ಕಪ್ಪ. ಸಾರಿ ಚಿಕ್ಕಪ್ಪ, ನಂದೀಶ ಏನ್ ಹೇಳ್ತಿದ್ದಾನೆ ಅಂದ್ರೆ ಅವ್ರು ಬಂದಿರೋ ಕೆಲ್ಸ ಮುಗಿದ್ಮೇಲೆ ಅವ್ರು ಇಲ್ಲಿ ಇರಲ್ಲ ಅಂತ. ಪ್ರೇಮದ ಕಾಣಿಕೆ ಅಂತ ಏನಾದ್ರೂ ಕೊಟ್ಟು ಹೋಗ್ತಾಳೆ ಅಲ್ವಾ? ಡಮ್ಮು ಡಮ್ಮು, ಏನ್ ಬೇಕು ಕೇಳ್ಕೊ ಪಾಮು, ಈಗ್ಲೇ ಕೊಡ್ತೀನಿ. ನೀನ್ ಸುಮ್ನೆ ಡಮಕ. ನನಗ್ ಮಕ್ಕಳಿಲ್ಲ ಅನ್ನೋದಿಕ್ಕೆ ನಿನ್ ಜೊತೆ ಚೆನ್ನಾಗಿರ್ಬೇಕು ಅನ್ಕೋತಿದಾರೆ ಇವ್ರು. ನೀನ್ ವರ ಕೊಡ್ತೀನಿ ಅಂದ್ರೆ ತುಂಬಾ ಹೆಚ್ಕೊಂಡ್ ಬಿಡ್ತಾರೆ ಇವ್ರು. ಅಷ್ಟೆಲ್ಲ ಸೀನ್ ಇಲ್ಲ ಚಿಕ್ಕಪ್ಪಂಗೆ. ಎಲೆ ತುದಿಯಲ್ಲಿ ಹಾಕೋ ಪಾಯಸ ನೆಕ್ಕೋ ನಿಮ್ ಗಂಡನ್ ಬಗ್ಗೆ ನೀವ್ ಅಷ್ಟೊಂದ್ ಹೆದರ್ಬೇಡಿ ಆಂಟಿ. ಶಟ್ ಅಪ್, ಜಸ್ಟ್ ಶಟ್ ಅಪ್. ಅವ್ರನ್ನ ಯಾಕೆ ಬೈತೀಯಾ? ಅತಿಥಿಗಳವರು ನನ್ ದೃಷ್ಟಿಲಿ ರಾಕ್ಷಸರು ಅವರು. ಇಲ್ ನೋಡು ಸುಮನಾ, ನಾವೇನಾದ್ರೂ ಶಾಪ ಹಾಕಿದ್ರೆ ಗುರ್ತ್ ಸಿಗ್ದಂಗ್ ಹೊರಟೋಗ್ತೀಯ. ಇನ್ಯಾರು ಹುಟ್ಟದಾಗ ಹೋಗ್ತಾರೆ. ಏಯ್, ಬಾಯಿಗೆ ಬಂದಾಗ ಮಾತಾಡಿದ್ರೆ ಸರಿ ಇರಲ್ಲ. ಸಾಕ್ ಮಾಡ್ತೀಯ ನಾ? ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತೀರಾ ಬಾವಾ? ಹೆಂಗ್ಸ್ರು ನೀವು ಜಗಳ ಮಾಡ್ತೀರಾ, ಆದ್ರೆ ಮನೇಲಿ ಗಂಡಸರಿಗೆ ನಿನ್ನೆ ಇಲ್ದಂಗ ಆಗೋಗ್ತಿದೆ. ಪ್ರಾಣ ಹೋದಂಗ್ ಹೇಳ್ತಿದ್ದೀರಾ ನೀವು? ಪ್ರಾಣನೇ ಹೋಗುತ್ತೆ. ಯಾರ್ದು? ನಂದಾಗ್ಲಿ ವಿಕ್ರಾಂತದಾಗ್ಲಿ ಇನ್ಯಾರ್ದಾದ್ರೂ ಆಗ್ಲಿ, ನೀವ್ ಹೀಗೆ ಜಗಳ ಆಡ್ತಿದ್ರೆ ನಾವು ಸಾಯ್ತೀವಿ. ಅರ್ಥ ಆಗ್ತಿದ್ಯಾ? ನೀವ್ ಹೀಗ್ ಹೇಳಿ ಅಂತಾನೆ ನಾನ್ ನಾಟಕ ಮಾಡಿದ್ ವಿಶಾಲ್ ಬಾವಾ. ಏನತ್ಗೆ ಕರೆದಿದ್ದು? ನನ್ ಬಲ್ಗಣ್ಣ ಅದರ್ತಾ ಇದೆ ದುರಂದರ. ಅಂದ್ರೆ ಏನೋ ಕೆಟ್ಟದಾಗತ್ತೆ ಅಂತ ಅರ್ಥಕ್ಕ? ನಿಮ್ಗೆನಾ ಮಾಮ್? ಏಯ್, ನೈನಿ ಹಾಗೆ ಖಚಿತವಾಗಿ ಹೇಳಕ್ ಆಗ್ತಿಲ್ಲ, ಆದ್ರೆ
ಅಪಾಯದ ಸೂಚನೆ ಸಿಗ್ತಾ ಇದೆ. ನೈನಮ್ಮ ಮನೇಲಿರೋ ಗಂಡಸರಿಗೆ ಪ್ರಾಣಾಪಾಯ ಅಂತ ಹೇಳಿದ್ಲಲ್ವಾ? ಹಾಸಿನಿ ಏನೋ ವಲ್ಲಭ್ಗೇನು ಆಗಲ್ಲ ಅಂದ್ಲು. ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ಲಾ ಡೌಟ್ ಅಲ್ಲಿ ಹೇಳಿದ್ಲಾ? ನಮ್ಗೇನು ಆಗಲ್ಲ ವಲ್ಲಭ. ನಾನು ಅರ್ಧ ಇರೋದ್ರಿಂದ ನೈನಮ್ಮ ಹೇಳಿರೋದಕ್ಕೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ವಿಶಾಲ್ಗೆ ಪ್ರಾಬ್ಲಮ್ ಆಗೋ ತರ ಇದ್ರೆ ನೈನಿ ಬಲ್ಗಣ್ಣ ಅದರ್ಬೇಕಲ್ವಾ? ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಶಿವ ಪೂಜೆಲಿ ಕರಡಿ ಅನ್ನಂಗೆ ಇವರಿಬ್ರು ಯಾಕೆ ಬಂದ್ರಿಲ್ಲಿ? ಯಾಕ್ ಸುಮನಾ, ಇನ್ನೂ ನಿದ್ದೆ ಬರ್ಲಿಲ್ವಾ? ಇಲ್ಲ, ಮಾತೆ ಮಲಗಿಸ್ಬೇಕಾಗಿರೋದು ಬೇರೆಯವ್ರನ್ನಲ್ವಾ? ನಾನ್ ಯಾರಿಗಾದ್ರೂ ಲಾಲಿ ಹಾಡಕ್ ಹೋಗ್ತೀನಿ ಅನ್ಕೊಂಡ್ರಾ? ವಿಶಾಲಕ್ಷಮ್ಮ ತಾಯಿಯ ಲೀಲೆ ಪ್ರಕಾರನೇ ಏನಾದ್ರೂ ನಡೆಯೋದು. ಅದೊಳ್ಳೇದು ಆಗ್ಬೋದು, ಕೆಟ್ಟದು ಆಗ್ಬೋದು. ಮತ್ ನೀನೇನ್ ಮಾಡ್ಬೇಕು ಅಂತಿದ್ಯಾ? ಒಳ್ಳೇದೇ. ನಿಜವಾಗ್ಲೂ ಒಳ್ಳೇದನ್ನೇ ಮಾಡ್ತೀಯಾ? ಆಣೆ ಮಾಡು. ಎಡಗೈಯಲ್ಲಿ ಮಾಡಬಾರ್ದು ಮಾತೆ, ಬಲಗೈಯಲ್ಲೇ ಮಾಡ್ಬೇಕು. ಈಗ ಓಕೆನಾ? ಓಂ ನಮ ಶಿವಾಯ. ಶಿವಾಯ ನಮಃ. ಹೋಗಿ ಇಲ್ಲಿಂದ, ನಂಗೆ ಹಿಂಸೆ ಮಾಡ್ಬೇಡಿ. ಹಾಗೆ ಆಗ್ಲಿ. ಯಾವುದೇ ಕೆಲ್ಸ ಆದ್ರೂ ಹುಷಾರಾಗಿ ಮಾಡು. ಸ್ವಲ್ಪ ಹಿಂದೆ ಮುಂದೆ ನೋಡು. ಒಳ್ಳೇದು. ದಾರ ಯಾರ್ದು ಅಂತ ಗಮನ ಹರಿಸಿ ಮಾತೆ. ಯಾವ ಹಾರ? ಅರಿಶಿನದ ದಾರ. ಹುಚ್ಚುಚ್ಚಾಗಿ ಮಾತಾಡ್ದೆ ಇಲ್ಲಿಂದ ಹೋದ್ರೆ ಒಳ್ಳೇದು. ಡಮ್ಮೋ ಡಮ್ಮ. ನಂದೀಶ, ಚೀಲ ಹೊಡ್ಕಣ ಬಾ. ನಡಿ ನಡಿ. ಇವ್ರು ಯಾವ್ದೋ ಭ್ರಮೇಲಿದ್ದಾರೆ. ಅದ್ ಹೇಗ ಅವ್ರಿಗದ್ ಸಿಕ್ಬಿಡತ್ತೋ. ಅನುರಾಧ, ವಿಶಾಖ, ಸ್ವಾತಿ, ರೇವತಿ ನಕ್ಷತ್ರ, ಇನ್ನು ತುಂಬಾ ಹೇಳ್ಬೋದು. ಸರಿಯಾಗಿ ನೋಡು ವಿಶಾಲ್, ಅಲ್ಲೋಡು ಅಲ್ಲಿ. ಭಾವ ಎಲ್ಲಿದ್ದಾರೆ? ಹಾಗಾದ್ರೆ ರೂಮಲ್ಲಿ ಇರೋದು ಯಾರು? ನಿನ್ ಗಂಡ. ಯಾಕೆ ಹಾಗೆ ನೋಡ್ತಿದ್ಯಾ ಸುಮನ? ನೀನ್ ತೋಡಿರೋ ಹಳ್ಳದಲ್ಲಿ ನೀನೇ ಬಿದ್ದೆ ಅಂತನಾ? ಹಾಗಾದ್ರೆ ಆ ಹಳ್ಳದಲ್ಲಿ ವಿಕ್ರಾಂತ್ ಅವ್ರನ್ನ ಶಾಶ್ವತವಾಗಿ ಮುಚ್ಚಾಕ್ತೆ ಅಂತಾಯ್ತು. ನಾಳೆ ಶಿವರಾತ್ರಿ. ಆದ್ರೆ ಇವತ್ ರಾತ್ರಿನೇ ನಿನ್ ಗಂಡ ಶಿವೈಕ್ಯ ಆಗೋದ್ರಲ್ಲಿದ್ದಾರೆ. ಅದು ಅಕ್ಕ. ಏನೇನಿ ಮುಗೀತು ಅಕ್ಕ. ನಿಜವಾಗ್ಲೂನಾ? ಅದಕ್ಕೆ ಏನಾಯ್ತು? ಹೋಗೋವರೆಗೂ ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗಲ್ಲ ವಿಶಾಲ್. ಬಾ 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 ಬಾ. ಅಯ್ಯೋ, ಏನ್ ಮಾಡ್ತಿದ್ದಾರೆ ಇವ್ರಿಬ್ರು? ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ನನ್ ಗಂಡ ಸತ್ತೋದ್ರು ಅಂತ ಹೇಳಿದ್ರು ನಮ್ಮ ಅಕ್ಕ. ಆದ್ರೆ ಅವ್ರು ಇಲ್ವೇ ಇಲ್ವಲ್ಲ? ಕಳಿಸ್ಕೊಟ್ಟಿದೀನಿ. ಭೂಮಿ ಹುಟ್ಟಕ್ ಮುಂಚೆಯಿಂದಾನೂ ಇದೀವಿ. ನಿಮ್ಮನ್ ನೀವು ಹೊಗಳ್ಕೊಳ್ಳೋದನ್ನ ನಿಲ್ಸಿ. ಡಮಕ ಡಮುಕು ಡಮ, ಡಮ್ 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 ಡಮ್, ಡಮ್ಮೋ ಡಮ್ಮ, ಡಮುಕು ಡಮ. ಇವ್ರೇನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ. ಏಯ್, ನೀನ್ ಬದ್ರನ್ ಕರ್ಕೊಂಡ್ ಬಾರ. ಬಾಣ ಗಾನವಿ ಇಬ್ರು ನಿದ್ದೆ ಮಾಡ್ತಿದ್ದಾರೆ. ಗಾಯತ್ರಿ ಮಾತ್ರ ಶಿವ ಭಜನೆ ಮಾಡ್ತಾಳೆ. ಎಷ್ಟು ಪುಣ್ಯ ಮಾಡಿದ್ಯಾ ಮುದ್ದು ತಾಯಿ. ನಿಜ ಮಾವ,
ಗಾನವಿಗೆ ಬದ್ರಿನಾಥ್ಗೆ ಸಿಗದೆ ಇರೋ ಅದೃಷ್ಟ ನಮ್ ಗಾಯತ್ರಿಗೆ ಸಿಕ್ಕಿದೆ. ನೀವ್ ದತ್ತು ತಗೊಳ್ಳಿಲ್ಲ ಅಂದಿದ್ರೆ ಅದ್ರ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಒಂದ್ಸಲ ಯೋಚಿಸಿ ಬಾವಾ. ಹಾಕೊಳಕ್ ಬಟ್ಟೆ ಇಲ್ದೆ ಶಾಸ್ತ್ರಿಗಳು ಹಚ್ಚೋ ಬೂದಿಯಿಂದ ಅದೇ ವಿಭೂತಿಯಲ್ಲಿ ಮುಳುಗ್ತಿದ್ಲು. ಸುಮನಾ, ಭೂತನಾಥ ಪರಮಶಿವ ಕೂಡ ದೇಹಕ್ಕೆ ಬೂದಿನೇ ಹಚ್ಕೊಳ್ಳೋದು ಸುಮನ. ಜಗತ್ತನ್ ಕಾಯೋ ವಿಶಾಲಾಕ್ಷಮ್ನವರು ಅವನ ಹೆಂಡತಿಯಾಗಿ ನಿರಾಡಂಬರವಾಗೇ ಇರ್ತಾರೆ. ಆ ಎಲ್ಲ ಗುಣ ಈ ಗಾಯತ್ರಿಗೆ ಇದೆ ಅಂದ್ರೆ ಊಹಿಸ್ಕೊಂಡ್ರೇನೆ ಹೆಮ್ಮೆ ಆಗತ್ತೆ. ಸತ್ಯವನ್ನ ಹೇಳಿದ್ರಿ ಮಾತೆ. ಅಲ್ಪರಿಗೆ ಅದು ಅರ್ಥ ಆಗೋದಿಲ್ಲ. ಡಮ್ಮಕ್ಕ, ಯಜಮಾನ್ರ ಆಜ್ಞೆ ಪ್ರಕಾರ ಪೂಜೆ ನಡೆಯೋದಿದೆ, ನಡಿ ಹೋಗೋಣ. ಮೊದ್ಲು ನಾವು ಹೋಗಿ ಪೂಜೆ ಶುರು ಮಾಡ್ತೀವಿ. ನಡಿ ನಡಿ. ಬಾ ಬಾ. ಇರೋದಕ್ ಜಾಗ ಕೊಟ್ರೆ ನೆತ್ತಿ ಮೇಲೆ ಹತ್ತಿ ಕೂತ್ರಂತೆ. ಹಾಗಾಯ್ತು ಈ ಡಮಕ ಮತ್ತೆ ನಂದೀಶನ್ ವರ್ತನೆ. ಅತ್ತೆ, ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಪೂಜೆಗೆ ಟೈಮ್ ಆಗುತ್ತೆ. ಪೂಜೆ ಮಾಡೋಣ ಬನ್ನಿ. ನೀನ್ ನಡಿಯೇ, ಸೆಂಟ್ರಲ್ಲಿ ಸಿಗ್ನಲ್ ಪೋಲ್ ತರ ನಿಂತಿದ್ಯಾ, ಹೋಗೋ. ನಿಮ್ ನೆರಳಲ್ಲೇ ನಾನಲ್ವೇನ್ರಿ? ಓಕೆ, ಕಮ್. ಹಸ್ಬೆಂಡು, ನೀವು ಮುಂದೆ ಹೋಗ್ತೀರಾ? ನಾನ್ ಕೂಡ ನಿಮ್ಮನ್ನ ಫಾಲೋ ಮಾಡ್ತೀನಿ. ನಾನ್ ಮಾಮ್. ಸುಮನ ಹಾಗ್ ಶಾಕಲ್ಲಿ ಯಾಕೆ ನಿಂತಿದ್ದಾಳೆ ಅಂತ ಒಂದ್ಸಲ ಆ ಕಡೆ ನೋಡಿದ್ರೆ ನಿಮ್ಗೂ ಅರ್ಥ ಆಗುತ್ತೆ. ವಾವ್, ಅಮೇಜಿಂಗ್. ನಾಗರಾಜ, ನಂದೀಶ, ಶಿವ, ನಮ್ಮೆಲ್ರಿಗಿಂತ ಈ ಮೂಗ್ಜೀವಿಗಳೇ ಶಿವ ಪೂಜೆಗೆ ಹೇಗೆ ಏರ್ಪಾಡು ಮಾಡಿದ್ದಾರೆ ಅಂತ ನೋಡಿ. ಎಲ್ರೂ ಒಂದ್ಸರ್ತಿ ಓಂ ನಮ ಶಿವಾಯ ಅಂತ ಹೇಳಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ ನಮ. ಓಂ. ಓಂ ನಮ ಶಿವಾಯ. ಶೃಂಗಾರ
ಆ ದೇವ್ರೇ ಈ ಮಾಯನ ಸೃಷ್ಟಿ ಮಾಡಿರೋದು. ಅದಕ್ಕೆ ನಾಳೆ ಬೇಗ ಎದ್ದು ಆರತಿ ಮಾಡಿ ದೇವ್ರಿಗೆ ಪ್ರಸಾದ ಮಾಡಿ ಅದನ್ನ ನಾವ್ ತಿನ್ನೋಣ. ನಿನ್ ತಲೆ ಇಷ್ಟು ಸೀರಿಯಸ್ ಆಗಿ ಮುಖ ಮಾಡ್ಕೊಂಡಿದ್ದಕ್ಕೆ ಏನೋ ಸೀರಿಯಸ್ ವಿಷಯ ಹೇಳ್ತೀಯ ಅಂತ ಅನ್ಕೊಂಡೆ. ಕೆಲ್ಸಕ್ ಬಾರದೇ ಇರೋ ಇವ್ರ ಹತ್ರ ಬಂದು ಯಾವ ರಹಸ್ಯ ಹೇಳಕ್ಕಾಗತ್ತೆ ಆಂಟಿ? ಬನ್ನಿ. ಏನು ಹಾಸಿನಿ ಏನ್ ಮಾತಾಡಿದ್ವಿ ಅಂತ ಅರ್ಥನೇ ಆಗ್ಲಿಲ್ಲ. ಓಕೆ ಅತ್ಗೆ, ಗುಡ್ ನೈಟ್. ಗುಡ್ ನೈಟ್. ಸೈಲೆಂಟ್ ಆಗೋದ್ರಲ್ಲ ಮಾಮ್. ಒಂದು ಯೋಚನೆ ಬಂತು ಕಣೋ, ನಾಳೆ ಇಂಪ್ಲಿಮೆಂಟ್ ಮಾಡ್ತೀನಿ. ನೀನು ಹೋಗಿ ಮಲ್ಕೋ. ನಿರಂತರವಾಗಿ ಶಿವಸ್ತೋತ್ರ ಮಾಡೋ ಇವನು ಪಶುಪತಿನೇ ಹೊರೋ ವಾಹನನೇ ಇವನು. ಜಗದ್ರಕ್ಷಕರಿಗೆ ಭಕ್ತರು ಸ್ವಾಮಿ. ಯುಕ್ತಿಗೂ ನಾವು ಭಕ್ತರು ಗೊತ್ತಾ ಸ್ವಾಮಿ? ಓಂ ಮಾತ್ರೇ ನಮಃ. ವಿಶಾಲಾಕ್ಷಂನವರ ಆಜ್ಞೆಯಂತೆ ಎಲ್ಲ ನಡೆಯುತ್ತೆ. ಈಗಿಲ್ಲಿ ಏನ್ ನಡೀತಿದೆ ಅಂತ ನೀವು ಪ್ರತ್ಯಕ್ಷ ಆಗಿದ್ದೀರಾ ಅನ್ನೋದನ್ನ ತಿಳ್ಕೋಬೋದಾ ಗುರುಗಳೇ? ನಿನ್ನ ನಡುವಿನ ಸೊಸೆ ಕನಸು ನೆರವೇರೋ ಸಮಯ ಬಂದಿದೆ ಅಂತ ಹೇಳೋಕ್ ಬಂದೆ ತಿಲೋತ್ತಮ. ನಡುವೆ ಅಂದ್ರೆ ನಡ್ಕೊಂಡು ಹೋಗೋದಂತಲ್ಲ ರೀ. ನಡುವೆ ಅಂದ್ರೆ ಮಿಡಲ್, ಎರಡನೇ ಸೊಸೆ. ನನ್ನ ಹೆಂಡತಿ ನೈನಿ ಕನ್ಸು ನನ್ಸಾಗತ್ತೆ ಅಂತ ಸ್ವಾಮೀಜಿಗಳು ಹೇಳ್ತಿರೋದು. ನೈನಿ, ನಿನಗ್ ಬೆದ್ ಕನ್ಸೇನು ಅಂತ ಹೇಳು, ಕೇಳ್ತೀವಿ. ಸ್ವಾಮೀಜಿ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೋ ನನಗ್ ಗೊತ್ತಾಗ್ತಿಲ್ಲ. ನೀನು ತಿಳ್ಕೋಬೇಕಾಗಿರೋ ವಿಷಯನೇ ನಯನಿ. ಏನೋ ಅದು. ಕಟ್ಕೊಂಡವನ ಹೆತ್ತ ತಾಯಿ ಗಾಯತ್ರಿ ದೇವಿ. ಹೋದ ಜನ್ಮದಲ್ಲಿ ಅತ್ತೆ ಆದವಳು ಈ ಜನ್ಮದಲ್ಲಿ ಮಗಳಾಗ್ತಾಳೆ. ಇವತ್ತು ಇನ್ನೂ ಖುಷಿ ಪಡೋ ಅಂತ ಒಳ್ಳೆ ಸುದ್ದಿ ಹೇಳಿದ್ದಾರೆ ಸ್ವಾಮೀಜಿ. ಕೇಳಿಸ್ಕೊಂಡ್ಯಾ ಗಾಯತ್ರಿ? ಕ್ರೆಡಿಟ್ ಎಲ್ಲ ನಿನಗೆ ಸಿಕ್ಬಿಡ್ತು. ಗುರುಗಳ ಆಶೀರ್ವಾದ ತಗೊಳ್ಳುವಂತೆ ಬಾಪುಟಿ. ಮಗುಗ ಆಶೀರ್ವಾದ ಮಾಡಿ ಸ್ವಾಮಿ. ಇಲ್ಲಿ ಕೊಡಮ್ಮ. ಬಿರುಗಾಳಿ ಮಧ್ಯೆ ತಂಗಾಳಿಯಾಗಿ ಬಂದಿರೋ ನೀನು ಜಯ ಪತಾಕಿನ ಇಷ್ಟರಲ್ಲೇ ಹಾರಿಸ್ತೀಯ ತಾಯಿ. ನಿನ್ನ ನೆರಳು ಎಲ್ಲರ ಮೇಲೂ ಬೀಳಬೇಕು ಅಂದ್ರೆ ನೀನು ಎತ್ತರದಲ್ಲೇ ಇರಬೇಕು. ನಿನ್ನ ಮನದಾಸೆಗಳೆಲ್ಲ ಕೆಲವ್ರಿಗೆ ಕಷ್ಟ ತರಬಹುದು, ಆದರೆ ನಿನ್ನ ಆಸೆ ಫಲಿಸೋಕೆ ನಿನ್ನ ಬುದ್ಧಿನ ಸಿದ್ಧ ಮಾಡ್ಕೋ. ಜಯೋಸ್ತು, ವಿಜಯೋಸ್ತು. ನಿನ್ನ ಮಗುನ ತಗೋ ನಯನಿ.
ದತ್ತ ತಗೊಂಡಿರೋ ಮಗುಗೆ ಅದೃಷ್ಟ ಆಶೀರ್ವಾದ ಸಿಕ್ತು. ಹೆತ್ತು ಮಗು ಗಾನವಿ ಬಗ್ಗೆ ಯೋಚಿಸ್ಲೂ ಇಲ್ಲ ಪಾಪ. ಮಗುವಾಗಿ ಒಬ್ಬರು, ಪಾಪ ಪರಿಹಾರಕ್ಕಾಗಿ ಇನ್ನೊಬ್ರು ಇಲ್ಲೇ ಇದ್ದಾರೆ. ಗಾನವಿಗೆ ಹಾಲು ಬೇಕಾದ್ರೆ ಗಾಯತ್ರಿಗೆ ಯಮರಾಯನ ಪಾದ ಬೇಕಾಗಿದೆ. ಪಾದನ ನಿಮ್ ಕಾಲಕ್ ಬೀಳ್ತಾರನಾದ್ರೆ ಯಮ್ಮನ್ ಕಾಲಕ್ ಬೀಳೋದಕ್ಕೆ ಮಗು ಆಸೆ ಪಡ್ತಿದ್ಯಂತೆ. ಕೇಳಿಸ್ಕೊಂಡ್ರ ಮಾಮ್? ಪಲ್ಲವ, ದೊಡ್ಡವರು ಯಾವ ವಿಷಯನೋ ಸುಮ್ನೆ ಹೇಳಲ್ಲ. ಓ ದುಷ್ಟ ಶಕ್ತಿನ ಮಟ್ಟ ಹಾಕೋದಿಕ್ಕೆ ಗಾಯತ್ರಿ ಅಮ್ಮೋರ್ ಕೂಡ ಅವ್ರ ಶತ್ರುವಿನ ಎದೆನ ಹಾಗೆ ಸೀಳ್ತಾರೇನೋ ನೋಡ್ಬೇಕು. ವಲ್ಲಭ, ಬಾರೋ. ಇವ್ರ ಮಾತು ಕೇಳಿದ್ರೆ ನನ್ಗೆ ತಲೆ ಸುತ್ತಾ ಇದೆ. ಶರಣ ಸ್ವಾಮಿ. ಬನ್ನಿ ಮಾಮ್. ಬರೋ ಹುಣ್ಣಿಮೆಯ ಹಿಂದಿನ ದಿನ ಸಂಕಷ್ಟವಾದದ್ದು. ಪ್ರತಿ ಹೆಜ್ಜೆಯನ್ನು ಯೋಚನೆ ಮಾಡಿಡಬೇಕು. ಶುಭಂ ಭೂಯಾತ್. ನಮ್ಮ ಸ್ವಾಮಿಯ ಸೇವೆಗೆ ಹೋಗಿರೋ ನಮ್ಮ ಅಮ್ಮನವರು ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ನಮ್ಮ ನಮಸ್ಕಾರನ ತಿಳಿಸ್ಬಿಡಿ. ಅಲ್ಲಿವರೆಗೂ ನಡೆಯೋ ಘಟನೆಗಳಿಗೆಲ್ಲ ಸಾಕ್ಷಿಯಾಗಿರ್ತೀವಿ ಗುರುಗಳೇ. ಒಳ್ಳೇದು. ವಿಶಾಲಕ್ಷಮ್ನವರ ಆಜ್ಞೆಗಾಗಿ ನಾವು ಕಾಯ್ತಾ ಇರೋಣ. ಸ್ವಸ್ತಿ. ಬೆಳಗ್ಗೆ ಪೊಲೀಸರ ಮುಖ ನೋಡಿದ್ರೆ ಮುಗೀತು ಕತೆ. ತಪ್ಪು ಮಾಡಿದವ್ರಿಗೆ ಭಯ ಆಗ್ಬೋದೇನೋ, ಆದ್ರೆ ನ್ಯಾಯವಾಗಿರೋರ್ಗೆ ಇಂಥವ್ರನ್ನೆಲ್ಲ ನೋಡಿದ್ರೆ ಇನ್ನ ಧೈರ್ಯ ಬರುತ್ತೆ. ನನ್ ಗಂಡನ್ ಪ್ಯಾಂಟು ತೊಯ್ದ್ ತಪ್ಪೆ ಆಗಿದೆ ಅಂತ ಅನ್ಸುತ್ತೆ. ಏಯ್, ಯಾಕೆ? ಭಯದಲ್ಲಿ ನಿಮ್ ಎರಡು ಕಾಲ್ ನಡುಕ್ತಿದೆ ಅಲ್ವಾ ಹಸ್ಬೆಂಡು? ನನ್ಗ್ಯಾಕ್ ಭಯ? ನಾನೇನ್ ಮಾಡ್ದೆ? ಏನಾದ್ರೂ ಒಂದ್ ಮಾಡೋ. ನಿಮ್ ಅಮ್ಮನ್ ಪಕ್ಕದಲ್ಲಿದ್ರು ಪ್ರಾಬ್ಲಮ್ಮೇ. ನೀನ್ ಬಾಯಿ ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರೋದು ಅಂದ್ರೆ ಕ್ಯೂಟ್ ಕಾಣ್ತೀನ ಅತ್ತೆ? ಶಟ್ ಅಪ್. ಸರ್ ಕೂತ್ಕೊಳ್ಳಿ. ಇಟ್ಸ್ ಓಕೆ. ನೈನಿ, ಹೋಗಿ ಕಾಫಿ ತಗೊಂಬ. ಸರಿ. ಒಂದು ಗ್ಲಾಸ್ ನೀರು ಕೂಡ ಬೇಡ. ಸರ್ಗೆ ಜಾಸ್ತಿ ಟೈಮ್ ಇಲ್ಲ ಅನ್ಸತ್ತೆ. ಹಾಗಿದ್ಮೇಲೆ ಯಾಕೆ ಬಂದ್ರು? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಬಂದಿದ್ದೀನಿ. ಕಂಪ್ಲೇಂಟಾ? ಯಾರು ಕೊಟ್ಟಿದ್ದು ಸರ್? ನಿಮ್ ತಾಯಿ. ಅತ್ಗೆ, ನೀವು ಕಂಪ್ಲೇಂಟ್ ಕೊಟ್ರಾ? ವಲ್ಲಭನ ಗರ್ಲ್ ಫ್ರೆಂಡ್ ಆಗಿ ಇಷ್ಟ ದಿವಸ ಈ ಮನೇಲೇ ಇದ್ದಂತ ಸರಸ್ವತಿ ಕಿನ್ನರೆ ಹಾಲಿಯಾಸ್ ಸಖಿ ಈ 2 ವಾರದಿಂದ ಕಾಣಿಸ್ತಿಲ್ಲ ಅಂತ ಅವಳು ಎಲ್ಲಿ ಹೋದ್ಲೋ ಏನೋ ಹುಡುಕೊಡಿ ಅಂತ ತಿಲೋತ್ತಮ್ಮವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಅವ್ರ ಜೊತೆ ಇದ್ದಿದ್ ಹುಡುಗಿ ಎಲ್ಲಿಗ್ ಹೋದ್ಲು ಅಂತ ಅವ್ರಿಗೆ ಗೊತ್ತಿಲ್ವಲ್ಲ ಅಣ್ಣ, ನಮ್ಮನ್ ಯಾಕೆ ಕೇಳ್ತೀರಾ? ಪೊಲೀಸ್ರ ಡ್ಯೂಟಿ ಅದು. ನಾನ್ ಮಾತಾಡ್ಬೋದಾ? ಹೋದ್ರೆ ಹೋಯ್ತು ಪೀಡೆ. ಲೇ, ನನ್ ಗಂಡ ನನ್ಗೆ ಉಳ್ಕೋತಾನೆ ಅಂತ ಖುಷಿ ಆಗ್ತಿದೆ ನಂಗೆ. ಆದ್ರೆ ನಿಮ್ ಮತ್ತೆ ನಿಮ್ ಗಂಡನಿಗೆ ಸಖಿಗ್ ಏನಾಯ್ತು ಅಂತ ಗಾಬರಿ ಆಗಿದೆ. ನನ್ ಜೊತೆ ದಿನ ಚಾಟ್ ಮಾಡ್ತಿದ್ದಾಳಲ್ಲ. ಸೊ ಈ ಮನೇಲಿರೋ ಹೆಣ್ಣು ಹೊಸಲ್ ದಾಟಿದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮರ್ಯಾದೆ ಹೋಗ್ಬಾರ್ದಂತ ಯೋಚನೆ ಮಾಡ್ತಾಳೆ. ಸಖಿಗ ಆ ಸಂಸ್ಕಾರನೇ ಇಲ್ಲ ಆಫೀಸರ್. ಅವಳು ಸತ್ತೋದ್ರೆ ಅವಳು ಕಾರ್ಯ ಮಾಡೋದೇ ಹೆಚ್ಚು. ಹಾಗನ್ಬಿಡಿ ಅದಕ್ಕೆ. ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ಲು ಅನ್ಕೊಳ್ಳೋಣ, ಎಲ್ಲಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಾಗದೆ ಹೋದ್ರೆ ಬೇಜಾರಾಗತ್ತೆ. ಪೊಲೀಸರಿಗೆ ಹೇಳಿದಾರಲ್ಲ ವೇಶ್, ಅವ್ರು ಹುಡ್ಕೊಂಡ್ ಬರ್ತಾರೆ ಬಿಡು. ಚಂದ್ರಶೇಖರ್ ಅವರೇ, ಇನ್ನು ನೀವು ಹೊರಡ್ಬೋದು. ಇನ್ನೊಂದು ವಿಷಯ ಕೂಡ ಹೇಳ್ಬೇಕು ಮೇಡಮ್. ಹೇಳಿ. ಸಖಿ ಕಾಣ್ತಿಲ್ಲ ಅಂತ ತಿಲೋತ್ತಮ ಅವರು ಕಂಪ್ಲೇಂಟ್ ಕೊಟ್ಟ ಹಾಗೇನೆ ನೈನಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನೈನಿ, ಯಾವ್ದ್ರ ಬಗ್ಗೆ? ಪೊಲೀಸ್ ಅನ್ನ ಹೇಳಿದ್ರೆ ಎಲ್ರೂ ಹುಷಾರಾಗಿರ್ತಾರೆ ಯಜಮಾನ್ರೆ. ಏಯ್, ತಲೆ ಕೆಟ್ಟವಳೆ. ಅಲ್ಲ, ಯಾಕೆ ಹುಚ್ಚಿ ತರ ನಗ್ತಾ ಇದ್ಯಾ? ನಿಮ್ಮ ಅಮ್ಮನ್ನ ಸ್ಮಶಾನ ಕರ್ಕೊಂಡು ಹೋಗ್ತಿದಾರ್ ಗಡ್ರಿ. ಬದುಕಿರ್ಬೇಕಾದ್ರೇನೆ ಇವ್ರಿಗೆ ಈ ತರ ಸ್ಥಿತಿ ಬಂತಲ್ಲ ಅಂತ ನೆನ್ಸ್ಕೊಂಡ್ ನಂಗ್ ನಗು ಬರ್ತಿದೆ. ಏ ಹಾಸಿನಿ, ನಾನಿನ್ನೂ ಬದುಕಿದ್ದೀನಿ. ಏನು, ನೀವಿನ್ನೂ ಚಟ್ಟ ಏರಿಲ್ವಾ? ಅದನ್ನ ಹತ್ತೋದಕ್ಕೆ ಅದೇನ್ ಪುಷ್ಪಕ ವಿಮಾನನ? ಅತಿಗೆ ಭ್ರಮೇಲಿದ್ದಾರೆ ಅನ್ಸುತ್ತೆ. ಏನೇ ಆದ್ರೂ ಹೆಣ್ಮಕ್ಳೆಲ್ರೂ ಹುಷಾರಾಗಿರಿ. ನೈನಿ ಹೇಳಿದ್ದು ಯಾವತ್ತೂ ಸುಳ್ಳಾಗ್ಲಿಲ್ಲ. ಅದ್ ಸರಿ ಬಾವಾ, ಆ ವಿಷಯ ನಮ್ಗೆ ಯಾರಿಗೋ ಹೇಳ್ದೆ, ಪೊಲೀಸ್ ಅವ್ರಿಗೆ ಯಾಕೆ ಹೇಳಿದ್ಲಂತೆ ನಮ್ಮಕ್ಕ? ಕೊಲೆ ಆಗುತ್ತೋ ಏನೋ ಅಂತ ಭಯ ಆಯ್ತು. ಹಾಗಾಗತ್ತಕ್ಕೆ ಕಾರಣ ಏನು, ಯಾರು ಹೀಗ್ ಮಾಡಬಹುದು ಅಂತ ಪೊಲೀಸ್ ಅವರಾದ್ರೆ ಮೊದ್ಲೇ ಹುಷಾರಾಗಿರ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟೆ. ಮಾತೆ, ಒಳ್ಳೆ ಕೆಲಸ ಮಾಡಿದ್ರಿ. ಯಾರಿಗಾದ್ರೂ ಗಂಡಾಂತರ ಎದುರಾದ್ರೆ ನೀವು ಹೋರಾಡ್ತಾ ಇದ್ರಿ. ಈಗ ನಿಮ್ಮ ಕೈಯಲ್ಲಿ ಆ ತರದ್ದು ಏನೂ ಇರಲ್ಲ. ಅಂದ್ರೆ ಅದ್ ಯಾರೇ ಆಗಿದ್ರು ಬಲಿ ಆಗ್ತಾರೆ ಅಂತಾನೆ ಅರ್ಥ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ನನಗೆ ತಿಳಿಸಿ. ನಾನಿನ್ ಹೊರಡ್ತೀನಿ. ಟೇಕ್ ಕೇರ್.
ಸ್ವಾಮಿ, ಸೂರ್ಯೋದಯ ಆಗ್ತಿದ್ದ ಹಾಗೆ ನನ್ನ ಹುಡ್ಕೊಂಡ್ ಬಂದಿದ್ದೀರಾ ಅಂತಂದ್ರೆ ನಿಮ್ಮಿಬ್ರು ತಲೆನೂ ಬಿಸಿಯಾಗಿದೆ ಅಂತಾನೆ ಅರ್ಥ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂದ್ರೆ ನೀವು ನಂಬ್ತೀರಾ? ವಲ್ಲಭ, ನೀನ್ ಸ್ವಲ್ಪ ಸುಮ್ಮನಿರ್ತೀಯ? ಮಾರಣ ಸ್ವಾಮಿ, ಸಖಿ ಕಾಣಿಸ್ತಾ ಇಲ್ಲ ಅಂತ ನೀವ್ ಹೇಳಿದ ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಅಂದ್ರೆ ಮಾಮ್, ಈ ಸ್ವಾಮೀಜಿಗಳು ಕಂಪ್ಲೇಂಟ್ ಕೊಡು ಅಂತ ನಿನ್ನ ಹತ್ರ ಹೇಳಿದ್ರ? ಯಾಕೆ, ಯಾವಾಗ? ಏಯ್, ನಾನು ಅವ್ರನ್ನೇ ಕೇಳೋಣ ಅಂತ ಬಂದ್ರೆ ನೀನ್ ನನ್ನೇ ಪ್ರಶ್ನೆ ಮಾಡಿ ಡೈವರ್ಟ್ ಮಾಡ್ಬೇಡ. 2 ನಿಮಿಷ ಸುಮ್ನೆ ಇದ್ಬಿಡು. ಕೊಲೆ ಆಗುತ್ತೆ ಅಂತ ಅನುಮಾನ ಬಂದಿರ್ಬೋದು, ಆದ್ರೆ ಅದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಂಡು ಹಿಡಿಬೇಕು ಅಂದ್ಲು. ನಾವು ನೈನಿನ ಕೊಲ್ಬೇಕು ಅನ್ಕೊಂಡ್ರೆ ಅವಳಿಗದು ಮುಂಚೆನೆ ಗೊತ್ತಾಗಲ್ಲ ಅಲ್ವಾ ಮಾಮ್? ಆಗಿರುವಾಗ ಹೇಗೆ ಹೇಳ್ತಾಳೆ? ಆದ್ರೆ ನಾವು ಅವಳ ಬಗ್ಗೆ ಏನು ಪ್ಲಾನ್ ಮಾಡಿಲ್ಲ ಅಲ್ವಾ? ಈಗ ನೀವು ಮಾಡಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಅಪಾಯ ಇದೆ ಅಂದಂತ ನಯನಿಗೆ ಏನಾದ್ರೂ ಆದ್ರೆ ಅಪಾಯ ಕವಳೆ ಬಲಿ ಆದ್ಲು ಅಂತ ಅನ್ಕೋತಾರೆ. ಯೋಚನೆ ಚೆನ್ನಾಗಿದೆ ಸ್ವಾಮಿ, ಅದನ್ ಮಾಡೋದು ಹೇಗೆ? ಇಲ್ಲಿಂದ ಉತ್ತರ ದಿಕ್ಕಿಗೆ 6 ಫರ್ಲಾಂಗ್ ದೂರ ಹೋದ್ರೆ ನಿನಗಲ್ಲಿ ದೊಡ್ಡ ಬೊಟ್ಟಮ್ಮ ಕಾಣಿಸ್ತಾಳೆ. ದುಡ್ಡು ಕೊಟ್ರೆ ಜೀವ ತೆಗಿತಾಳೆ. ಯಾರ ಜೀವ ಆದ್ರೂ ಸರಿನಾ? ನಿನ್ನ ಜೀವ ಆದ್ರೂ ಸರಿನೇ. ದುಡ್ಡು ಕೊಟ್ಟು ನಾನೇ ಕೊಲೆ ಮಾಡಿಸ್ಕೊಳ್ಳಿ. ನೀವು ಚೆನ್ನಾಗಿ ಹೇಳ್ತೀರ ಸ್ವಾಮಿಗಳೇ. ಏಯ್, 1 ನಿಮಿಷ ಸುಮ್ನಿರೋ ಸ್ವಾಮಿ. ನೇರವಾಗಿ ದಾಳಿ ಮಾಡೋಣ ಅಂದ್ರೆ ಆಮೇಲೆ ನಮ್ಗೆ ಕಷ್ಟ ಆಗ್ಬಹುದಲ್ವಾ? ಅದಕ್ಕೆ ನಯನಿಗಿರುವಂತ ವರನ ನೀವು ಉಪಯೋಗಿಸ್ಕೊಳ್ಳಿ. ಹೇಗೆ? ನನಗರ್ಥ ಆಯ್ತು ಸ್ವಾಮಿ, ಆಮೇಲೆ ಬರ್ತೀನಿ. ಒಳ್ಳೇದು. ನಡಿ. ಮಾಮ್, ಪ್ಲಾನ್ ಏನು? ಕಾರಲ್ಲಿ ಹೇಳ್ತೀನಿ, ಬಾ. ತಿಲೋತ್ತಮ, ದೈವನ ನಂಬಿರೋ ನಯನಿ ಪ್ರಾಣ ತೆಗಿ ಅಂತ ನಾನು ಹೇಳಲಿಲ್ಲ, ಆ ದೇವರೇ ಹೇಳಿಸಿದ್ದು. ವಿಧಿ ಬರಹ ಆಗಿದೆ. ಇಷ್ಟೊಂದು ಸ್ಪೀಡ್ ಆಗಿದ್ದಾರಲ್ಲ ಮಾಮ್ ಇವರು. ಸೆಂಟ್ರಲ್ ಜೈಲ್ನ ಇವ್ರೇನಾದ್ರೂ ಅತ್ತೆ ಮನೆ ಅಂತ ಅಂದ್ಕೊಂಡಿದಾರ? ಮಾರಣ ಸ್ವಾಮಿಗೆ ನಾನು ಏನು ಅಂತ ಗೊತ್ತು, ಅದಕ್ಕೆ ನಿಮ್ಗೇನಾಗ್ಬೇಕು ಅಂತ ಕೇಳ್ತಾ ಇದ್ದೀನಿ. ಡೀಟೇಲ್ಸ್ ಹೇಳ್ತೀವಿ, ಆದ್ರೆ ಚಿಕ್ಕ ಡೌಟ್ ಕೇಳ್ಬೋದಾ? ನನ್ ಮೇಲೆ ಎಷ್ಟು ಕೇಸ್ ಇದೆ ಅಂತಲ್ವಾ ನಿಮ್ ಡೌಟು? ಯಾವಾಗಾದ್ರೂ ನನ್ ಫೋಟೋ ಪೇಪರ್ನಲ್ಲಿ ನೋಡಿದೀರಾ? ಇಲ್ಲ. ನನ್ ಬಗ್ಗೆ ವಾರ್ತೆನಲ್ಲಿ ಬಂದಿದ್ಯಾ? ನಾನ್ ನ್ಯೂಸ್ ಎಲ್ಲ ನೋಡಲ್ಲ, ಓನ್ಲಿ ಸ್ಪೋರ್ಟ್ಸ್ ಅಷ್ಟೇ ನೋಡೋದು. ಅದ್ರಲ್ಲೂ ಹುಡುಗಿರ್ ಟೆನ್ನಿಸ್ ಆಡೋದನ್ನ ಮಾತ್ರ ನೋಡ್ತಿರ್ತೀನಿ. ಏಯ್, ಜಾಸ್ತಿ ಮಾತಾಡಿ ಮರ್ಯಾದೆ ಕಳ್ಕೋಬೇಡ. ಗೇಲಿ ಮಾಡಿದ್ರೆ ಪ್ರಾಣ ಹೋಗುತ್ತೆ ಅಂತ ನಿಮ್ ಮಗನ್ಗೆ ಸ್ವಲ್ಪ ತಿಳಿಸ್ ಹೇಳಮ್ಮ. ಕೇಳಿಸ್ಕೊಂಡ್ಯಾ? ಶಂಕದಿಂದ ಕುಟ್ಟಿ ಸಾಯಿಸ್ಬಿಡ್ತಾಳೆ ಅಷ್ಟೇ. ಕಾಮ್ ಆಗಿರು. ನಾನೇನೋ ಮಾಡ್ತೀನಿ ಅಂತ ಭಯ ಪಡ್ಬೇಡ ಅಮ್ಮ. ಇಲ್ಲಿ ಸುತ್ತಮುತ್ತ ಹಾವುಗಳು ಓಡಾಡ್ತಾ ಇರುತ್ತೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಬಂದ್ ಹೋಗೋದಕ್ಕೆ ಅವರೆಲ್ಲ ನಿಮ್ ಸಂಬಂಧಿಕರ ಏನು? ಏಯ್, ನೀನ್ ಮತ್ತೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ನೋಡ್ ದೊಡ್ಡ ಬಟ್ಟಮ್ಮ, ನಿನಗ್ ದುಡ್ಡು ಕೊಟ್ರೆ ಏನ್ ಕೆಲ್ಸ ಆದ್ರೂ ಮಾಡ್ತೀಯ ಅಂತ ಮಾರಣ ಸ್ವಾಮಿ ಹೇಳಿದ್ರು.
ಅಡ್ವಾನ್ಸ್ ಆಗಿ 2 ಲಕ್ಷ ತಗೋ. ಕೆಲ್ಸ ಆದ್ಮೇಲೆ 18 ಲಕ್ಷ ಕೊಡ್ತೀನಿ. ವಲ್ಲಭ. ತಗೊಳ್ಳಿ. ಬಲಿ ಕೊಡ್ಬೇಕಾಗಿರೋರ್ ಹೆಸರು ವಿವರ ಹೇಳ್ತೀರಾ? ನನ್ 2ನೇ ಸೊಸೆ ಹೆಸರು ನಯನಿ. ಪೂರ್ತಿ ಹೆಸರು ಇರ್ಬೇಕಲ್ಲ. ತ್ರಿನಯನಿ. ಅಮ್ಮನೋರ್ ಹೆಸರಿಟ್ಕೊಂಡಿದ್ದಾಳೆ. ನಿಮ್ ಕೆಲ್ಸ ಮಾಡೋದು ಅನ್ಕೊಂಡಷ್ಟು ಸುಲಭ ಅಲ್ಲ. ಆದ್ರೆ ಮಾಡ್ತೀನಿ. ಎಲ್ಲಿದ್ದಾಳಿವಾಗ? ಅರ್ಥ ಆಯ್ತಮ್ಮ. ಅಮ್ಮ, ಅವನು ಗಾಡಿ ಸರಿಯಾಗಿ ಓಡಿಸ್ತಾನಲ್ವಾ? ಎಕ್ಸ್ಪರ್ಟ್ ಈ ವಿಷಯದಲ್ಲಿ. ನೀನ್ ಹೊರಡು. ಆಲ್ ದಿ ಬೆಸ್ಟ್ ಬಟ್ ಅಮ್ಮ. ನನ್ಗೇನಾದ್ರೂ ಆಗುತ್ತೆ ಅಂತನಾ? ಸ್ವಲ್ಪ ಬೇಗ ಹೋಗಿ ಯಜಮಾನ್ರೆ. ನಾನಿ, ಇದೇ ರೂಟ್ ಅಲ್ವಾ? ಹೌದು, ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು. ಮಾಮ್, ದೊಡ್ಡ ಬಟ್ಟಮ್ಮ ಮೇನ್ ರೋಡ್ಗೆ ಹೋದ್ರು. ಹೇಳಿ ಮೇಡಮ್. ರೋಡ್ ಮಧ್ಯೆ ಒಬ್ಳು ಹೆಂಗಸು ನಡ್ಕೊಂಡ್ ಬರ್ತಿದ್ದಾಳಲ್ಲ? ಹಾ, ಹೌದು ಮೇಡಮ್. ಅವಳಿಗೆ ಆಕ್ಸಿಡೆಂಟ್ ಮಾಡೋ ತರ ನಟಿಸ್ಬೇಡ, ಗುದ್ದು ಬಿಡು. ಕಾಲೋ ಕೈಯೋ ಹೋದ್ರೂ ಪರವಾಗಿಲ್ಲ. ಓಕೆ ಮೇಡಮ್, ಹಾಗೆ ಮಾಡ್ತೀನಿ. ಮಾಮ್, ಏನ್ ಮಾಮ್, ನಮ್ ಪ್ಲಾನ್ ಮರ್ಡರ್ ಮಾಡೋದಲ್ಲ ಅಲ್ವಾ? ಎದುರು ಬರ್ತಿರೋ ಕಾರು ಅವ್ರಿಗೆ ಗುದ್ಬಿಟ್ರೆ ಕಷ್ಟ. ಬೇಗ ಹೋಗಿ ಯಜಮಾನ್ರೆ, ಬೇಗ ಬೇಗ. ಓಕೆ ನಾನಿ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಓಡಿಸ್ತಿದ್ದೀನಲ್ಲ. ಅಲ್ಲಿದ್ದಾರೆ ನೋಡಿ. ಏಯ್ ವಲ್ಲಭ, ವಿಶಾಲ್ ಅವ್ರು ಬರ್ತಿದ್ದಾರೆ, ನೋಡಿದ್ಯಾ? ಮಾಮ್, ಸ್ಪೀಡಾಗಿ ಹೋಗ್ತಿದ್ದಾರೆ ಮಾಮ್. ದೊಡ್ಡ ಬಟ್ಟಮ್ಮ, ನೀನ್ ಇರ್ತೀಯೋ ಸತ್ ಹೋಗ್ತೀಯೋ? ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ. ವಿಚಿತ್ರ ಅನಿಸ್ತಿದ್ಯಲ್ಲ, ನನ್ ಬಲ್ಗಣ್ ಬೇರೆ ಅದರ್ತಾ ಇದೆ. ನಿಜವಾಗ್ಲೂ ಇದು ನಾಟಕನಾ ಇಲ್ಲ ಇವನು ಕುಡ್ದ್ಬಿಟ್ಟು ಓಡಿಸ್ತಾ ಇದ್ದಾನಾ? ಯಜಮಾನ್ರೆ, ಕಾರ್ ಬರ್ತಿದೆ. ಯಜಮಾನ್ರೆ, ನೈನಿ, ನಮ್ಗೇನಾದ್ರೂ ಪರವಾಗಿಲ್ಲ ಆದ್ರೆ ಬೇರೆ ಯಾರಿಗೂ ಏನೂ ಆಗ್ಬಾರ್ದು ಅಂತ ನೀನ್ ಹೇಳ್ತೀಯಲ್ಲ, ಅದಕ್ಕೆ ಇಷ್ಟ ತಗೊಂಡೆ. ಲಕಿಲಿ ಅವನ ಆ ಕಡೆ ಟರ್ನ್ ಮಾಡ್ಕೊಂಡು ಹೋಗ್ಬಿಟ್ಟ. ಇಳಿ. ಏನಮ್ಮ, ನಿಮ್ಗೇನು ಆಗ್ಲಿಲ್ಲ ತಾನೆ? ಏನಮ್ಮ, ನಿಮ್ಗೆ ಯಾರಾದರೂ ಶತ್ರುಗಳಿದಾರ? ಆ ಕಾರು ನೀನು ನಿಮ್ಮನ್ನೇ ಸಾಯಿಸೋದಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಬಂದಿರೋ ಹಾಗಿತ್ತು.
ನನ್ನವರು ಅಂತ ಯಾರು ಇಲ್ಲಪ್ಪ, ಶತ್ರುಗಳೆಲ್ಲಿರ್ತಾರೆ? ನಿಮ್ ಮನೆ ಎಲ್ಲಮ್ಮ? ಕಟ್ಕೊಂಡವನು ಬಿಟ್ಟು ಹೋದ. ಮಕ್ಕಳು ಅವ್ರವ್ರ ದಾರಿ ನೋಡ್ಕೊಂಡಿದ್ದಾರೆ. ನನ್ಗೆ ಮೊಮ್ಮಕ್ಳನ್ನು ಕೂಡ ಅವ್ರು ತೋರಿಸ್ತಾ ಇಲ್ಲ. ನಿನ್ ದಾರಿ ನೀನ್ ನೋಡ್ಕೊ ಅಂದ್ರಮ್ಮ. ನಾನ್ ಎಲ್ಲಿ ಹೋಗ್ತೀನೋ ಅದೇ ನನ್ ದಾರಿ. ಅಯ್ಯೋ, ಅದ್ ನೋಡು ಗಾಯತ್ರಿ, ಅಮ್ಮ ಬಂದು ಇಲ್ಲೇ ಬಂದೇ ಬಿಟ್ರು. ಅಮ್ಮನ್ ಜೊತೆ ಅಜ್ಜಿ ಕೂಡ ಬಂದಿರೋ ಹಾಗಿದ್ಯಲ್ಲ. ಶ್ಯಾಮಲಮ್ಮ ಅಲ್ಲ ಕಣೆ, ನಿನ್ಗೆ ಕನ್ನಡಕ ಬಂದಿರ್ಬೇಕು. ಚಿಕ್ಕಮ್ಮ, ಇವ್ರ ಹೆಸರು ದೊಡ್ಡ ಬೊಟ್ಟಮ್ಮ. ಹೆಸರಿಗೆ ತಕ್ಕ ಹಾಗೆ ಬೊಟ್ಟು ಕೂಡ ದೊಡ್ಡದಾಗೆ ಇದೆ. ಮಾಮ್, ಇನ್ಮೇಲಿಂದ ಮಕ್ಕಳನ್ನ ನೋಡ್ಕೊಳ್ಳೋ ಅಂತ ಆಯಾ ತರ ಇರ್ತಾರೆ ನಮ್ಮ ಮನೇಲಿ. ಓ ಹಾಗ? ಹೌದಮ್ಮ. ಏನಾಯ್ತಮ್ಮ? ಮಗುನ ಹೆಸರು ಗಾಯತ್ರಿ, ಇನ್ನೊಂದ್ ಪಾಪು ಹೆಸರು ಗಾನವಿ. ಮುದ್ದು ಕಂದ. ಮಗು ಅಲ್ಲಮ್ಮ, ಹಾವು. ಏನು ಹಾವ? ಹಾವ. ಅವಳನ್ ಯಾಕ್ರಿ ಹಿಡ್ಕೊಂಡಿದ್ದೀರಾ? ಬೇಕು ಅಂದ್ರೆ ನನ್ನ ಹಿಡ್ಕೊಳ್ಳಿ. ನನಗೇನ್ ಬೇಕು ಅಂದ್ರು ನೀನ್ ಕೊಡಲ್ವಲ್ಲೇ? ಹಾವು ಬಿಡ್ತೀನಿ ರೀ ನಿಮ್ಗೆ. ಸ್ವಲ್ಪ ಇರಿಯತ್ತೆ. ಏನಮ್ಮ ಹಾವು ಅಂತಿದ್ದೀರಾ? ಎಲ್ಲಿದೆ? ದಾರಿಲ್ ಕಾಣಿಸ್ಕೊಂಡಿದ್ ನಾಗರಾಜ ಆಗ್ಲೇ ಹೊರಟೋದ ಅಲ್ವಾ ಯಜಮಾನ್ರೆ? ಹೋಗ್ಲಿಲ್ಲ, ಬಂದಿದೆ. ಇಲ್ಲಿಗೆ ಹಾವು ಬಂದಿದೆ. ಇಲ್ಲಿಗ್ ಬಂದಿದ್ರೆ ಕುಡ್ದಿರೋ ಹಾಲನ್ನ ಅರ್ಗಿಸ್ಕೊಳಕ್ಕೆ ಆ ಕಡೆ ಈ ಕಡೆ ಓಡಾಡ್ತಿರತ್ತೆ. ವ್ಯಂಗ್ಯ ಮಾಡ್ಬೇಡ. ದೊಡ್ಡ ಬೊಟ್ಟಮ್ಮ ಹಾವಿನ ವಾಸನೆ ಕಂಡು ಹಿಡಿತಾಳೆ. ಇಲ್ಲಿಗೆ ಹಾವು ಬಂದಿದೆ. ಇಲ್ಲಿಗ್ ಬಂದಿದ್ರೆ ಕುಡ್ದಿರೋ ಹಾಲನ್ನ ಅರ್ಗಿಸ್ಕೊಳಕ್ಕೆ ಆ ಕಡೆ ಈ ಕಡೆ ಓಡಾಡ್ತಿರತ್ತೆ. ವ್ಯಂಗ್ಯ ಮಾಡ್ಬೇಡ. ದೊಡ್ಡ ಬೊಟ್ಟಮ್ಮ ಹಾವಿನ ವಾಸನೆ ಕಂಡು ಹಿಡಿತಾಳೆ. ನಿಮಗೆ ಗೊತ್ತು ಅತ್ತೆ? ಅಂದ್ರೆ ಅದು ಈಗ ತಾನೇ ಹೇಳಿದ್ಲಲ್ಲ ಅವಳು, ಹಾವಿದೆ ಅಂತ. ಗೆಸ್ ಮಾಡಿದ್ರಷ್ಟೇನೆ. ಹಾವು ಹಿಡ್ಕೊಳ್ಳೋರ್ನ ಕರ್ಕೊಂಡ್ ಬಂದು ಮಗುನ್ ನೋಡ್ಕೋ ಅಂತ ಹೇಳಿದ್ರೆ ಹೇಗ್ ನೈನಿ? ವಯಸ್ಸಾಗಿರೋರ್ಗೆ, ಅನುಭವ ಇರೋರ್ಗೆ ಎಲ್ಲ ಗೊತ್ತಿರುತ್ತೆ ಅಕ್ಕ. ಕೆಲವೊಬ್ಬರಿಗೆ ಕೆಲವೊಂದು ವಿದ್ಯೆ ಗೊತ್ತಿರುತ್ತೆ. ಇದು ಹಾಗೇನೆ. ಅಷ್ಟಕ್ಕೂ ಮನೇಲಿ ಹಾವಿದ್ಯಾ ಇಲ್ವಾ ವಿಶಾಲು? ಗಾಬರಿ ಆಗ್ಬೇಡಿ, ನಾಗರಾಜ ಏನೂ ಮಾಡಲ್ಲ. ಮೊದ್ಲು ಎಲ್ಲಿದೆ ಅಂತ ಗೊತ್ತಾಗ್ಬೇಕಲ್ವಾ ವಿಶಾಲ್?
ನಮಃ ಶಿವಾಯ. ಶಿವಾಯ ನಮಃ. ಹೇ, ಮಧ್ಯದಲ್ಲಿ ನಿಂದನೆಯ ಗೋಳು. ನಾಗಪ್ಪನಿಗೆ ನಮಸ್ಕಾರಗಳು. ಮೇಲಿದ ನೋಡಿ. ಅಯ್ಯೋ ದೇವ್ರೆ, ನಿಜವಾಗ್ಲೂ ಹಾವು ಮೇಲೆ ಇದೆಯಲ್ಲ. ನಾನ್ ಹೇಳ್ದೆ ಅಲ್ವಾ? ದೊಡ್ಡ ಬುಟ್ಟಮ್ಮಂಗೆ ಅತ್ತೆ ಹೇಳ್ದಾಗೆ ಹಾವಿನ ಬಗ್ಗೆ ಗೊತ್ತಾಗುತ್ತೆ. ಬುಸ್ಗುಡ್ತಿದೆ. ನಾಗರಾಜ ಏನು ಮಾಡಲ್ಲ. ನೀವ್ಯಾರೂ ಭಯ ಪಡ್ಬೇಡಿ. ಇಷ್ಟಕ್ಕೂ ಅಲ್ಲಿಗೆ ಹೇಗೆ ಹೋದ? ಏನೇ ಕೂಡ ಇಲ್ಲ ಇಲ್ಲಿ. ನೀನ್ ಮಾತಾಡ್ಬೇಡ್ವಾ? ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಆಮೇಲೆ ನಾಗರಾಜಂಗ್ ಸಿಟ್ಟು ಬರತ್ತಷ್ಟೇ. ನಾಗರಾಜ, ಗಾಯತ್ರಿ ನೋಡಕ್ಕೆ ಮನೆಗೆ ಬಂದ್ರೆ ಪರವಾಗಿಲ್ಲ. ಆದ್ರೆ ಮನೆಗೆ ಬಂದಿರೋರ್ನ ಹೆದರ್ಸಕ್ ನೀನ್ ಬಂದಿರೋದಾದ್ರೆ ಅದು ಒಳ್ಳೇದಲ್ಲ. ನೀನೀಗ ಹೊರಟ್ಬಿಡು. ನನ್ನ ಮಾತು ಕೇಳಿ ಹೊರಟ್ಬಿಡು ನಾಗರಾಜ. ನಾಗರಾಜ, ನಾಗರಾಜ! ನಾಗರಾಜ, ನಾಗರಾಜ! ತಪ್ಪು ನಾಗರಾಜ. ವಯಸ್ಸಾಗಿರೋರ್ಗೆ ನೀನ್ ಈ ತರ ಎಲ್ಲ ಭಯ ಪಡಿಸ್ಬಾರ್ದು. ಒಂದೊಂದ್ಸಲ ಹೃದಯಾಘಾತ ಆಗಿ ನೀನ್ ಏನೋ ಮಾಡ್ತೇನೆ ಅವ್ರ ಪ್ರಾಣ ಹೋಗ್ಬೋದು. ಅದನ್ನ ನಿನ್ ತಲೆಗೆ ಕಟ್ತಾರಲ್ವಾ? ನಿಲ್ಸು ನಾಗರಾಜ. ನಾಗರಾಜ,